ಮೊದಲನೇದು ನಿಮ್ಮ ವಿಷಯವಾಗಿ ಪ್ರಾರ್ಥನೆ ಮಾಡಿ. ನಿಮಗೇನು ಕೊರತೆ ಅದ, ಯಾವ ಸಮಸ್ಯೆಯನ್ನು ಎದುರ್ಕೊಳ್ತಕ್ಕಂಥರಾಗಿದ್ದೀರಿ, ಯಾವ ಶೋಧನೆಯಲ್ಲಿ ಬಿದ್ದು ಹೋಗಿದ್ದೀರೋ ಅದರಿಂದ ಬಿಡುಗಡೆ ಆಗುವುದಕ್ಕಾಗಿ ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸ್ರಿ. ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡದು ಅದ್ಭುತ ಮಾಡ್ತಾನೆ ಪ್ರಿಯರೇ. ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ಈ ಸಮಯದಲ್ಲಿ ಕರ್ತನ ಮುಂದೆ ತೆರೆಯಿರಿ. ಪ್ರಾರ್ಥಿಸೋಣ. ಯಾರು ಮೌನವಾಗಿರದೆ ಕರ್ತನ ಸನ್ನಿಧಿಯನ್ನು ಆಶ್ರಯಿಸುತ್ತಾ ನೀವು ಪ್ರಾರ್ಥನೆ ಮಾಡಿ. ಅಯ್ಯ, ನಿನ್ನ ಸನ್ನಿಧಿ ನಾವು ಬಂದಿದ್ದೆವು, ನನ್ನ ಸಮಸ್ಯೆ ಇದು, ಇದರಿಂದ ನಾನು ಬಿಡುಗಡೆ ಮಾಡ ಎಂಬುದಾಗಿ. ನನ್ನೊಂದು ಕೊರತೆ ಅದ ದೇವರೇ, ಈ ಕೊರತೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ಆ ಕೊರತೆಯನ್ನು ನೀಗಿಸ್ತಿ ಎಂಬುದಾಗಿ ನನ್ನ ಸನ್ನಿಧಿಯನ್ನು ಪ್ರಾರ್ಥಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಯಾಕಂದರೆ ದೇವರು ವಾಕ್ಯ ಹೇಳ್ತದ, ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತಾ ಅಂತೇಳಿ ನನ್ನ ಪ್ರಿಯರೇ. ಎಲ್ಲೇ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತೇಳಿ ನನ್ನ ಪ್ರಿಯರೇ. ಕರ್ತನ ಸನ್ನಿಧಿಯಲ್ಲಿ ಆಲ್ರೆಡಿ ಇದ್ದಿದ್ದೀರಿ, ಇವಾಗ ಪ್ರಾರ್ಥಿಸ್ರಿ. ಕರ್ತನ ಸನ್ನಿಧಿಯಲ್ಲಿದ್ದು ನೀವು ಪ್ರಾರ್ಥಿಸ್ರಿ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಪ್ರಿಯರೇ. ನಿಮ್ಮ ಒಂದು ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡ್ತಾನೆ ಪ್ರಿಯರೇ. ಅದಕ್ಕೆ ಹೇಳ್ತಾನ, ಬೇಡ್ರಿ ನಿಮ್ಗೆ ನಾನು ಕೊಡ್ತಾ, ಹುಡುಕ್ರಿ ನಿಮ್ಗೆ ನಾನು ಸಿಗ್ತಾ, ತಟ್ಟಿರಿ ನಿಮ್ಗೆ ನಾನು ತೆರೀತಾ ಎಂಬುದಾಗಿ ಹೇಳೋಣ ಪ್ರಿಯ ದೇವರು ಸ್ಪಷ್ಟವಾಗಿ. ಬೇಡುವುದಾದರೆ, ಹುಡುಕುವುದಾದರೆ, ತಟ್ಟುವುದಾದರೆ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ನಿನ್ನ ಒಳಗೆ ಏನು ಕೊರತೆ ಅದ? ಯಾಕೆ ನೀನು ಇಂಥ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಿ? ದೇವರಲ್ಲಿ ಪ್ರಾರ್ಥನೆ ಮಾಡು. ಯಾಕೆ ದೇವರು ನನಗೆ ಈ ಸಮಸ್ಯೆ, ಯಾವ ವಿಷಯವಾಗಿ ಏನ ತಪ್ಪುದ್ರೋ ಅಪರಾಧ ಪಾಪ ಮಾಡ್ದಾನ ದೇವರೇ ನಾನು ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ದೇವರು ಕ್ಷಮಿಸ್ತಾನೆ ಪ್ರಿಯರೇ. ನಿನ್ನ ಪ್ರಾರ್ಥನೆ ಕೇಳದ ಹಾಗೆ ಆತನ ಮುಖಕ್ಕೆ ಅಡ್ಡ ಆಗಿರ್ತಕ್ಕಂಥದ್ದು ಒಂದೇ, ಅದು ಪಾಪ. ನೀನು ಪಾಪ ಮಾಡ್ತಕ್ಕಂಥನಾಗಿದ್ದೆ ಅಂದರೆ ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಲ್ಲ. ನೀತಿವಂತನಾಗುವುದಕ್ಕಾಗಿ ಪ್ರಯತ್ನ ಪಡು, ನೀತಿ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಪ್ರಯತ್ನ ಪಡು. ಆವಾಗ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿನ್ನ ಸದುತ್ತರ ಕೊಡ್ತಾನೆ ಪ್ರಿಯರೇ. ಪ್ರಾರ್ಥಿಸಿ, ಮೌನವಾಗಿರಬೇಡ. ನಿನ್ನವರ ವಿಷಯಕ್ಕೆ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ನಿಮ್ಮ ರಕ್ತ ಸಂಬಂಧಿಕರಲ್ಲಿ, ಬಂಧು ಬಳಗದಲ್ಲಿ ಯಾರಿಗಾದ ರಕ್ಷಣೆ ಇಲ್ಲೇನೋ ಅವ್ರಿಗೆ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಣ್ಣ ತಮ್ಮ ರಕ್ತ ತಾಯಿ ತಂದಿದರಿಗೆ ಯಾರಿಗೆ ರಕ್ಷಣೆ ಇಲ್ಲೇನೋ ಅವ್ರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ಅಥವಾ ಯಾರಾದ್ರೂ ಕಾಯಿಲೆ ರೋಗ ವ್ಯಾಧಿಯಲ್ಲಿ ಬಿದ್ದೋಗ್ಯಾರೇನೋ ಅವ್ರಿಗೆ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡು. ಕುಡುಕುತನ, ಮೋಸ, ವ್ಯಭಿಚಾರಲ್ಲಿ ಬಿದ್ದೋಗ್ಯಾರ ಇಂತಕ್ಕಂಥ ಹರನೋ ಅದರಿಂದ ಬಿಡುಗಡೆ ಮಾಡಿ ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡು. ನಿನ್ನವರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿನ್ನವರನ್ನು ರಕ್ಷಿಸ್ತಾನೆ ಪ್ರಿಯರೇ. ನಿನಗೆ ರಕ್ಷಿಸ್ತಾನ, ನಿನ್ನವರನ್ನು ರಕ್ಷಿಸ್ತಾನೆ ಪ್ರಿಯರೇ. ಅಯ್ಯ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳು ಕರ್ತನೆ. ನಿನ್ನ ಮಕ್ಕಳ ಪ್ರಾರ್ಥನೆಗೆ ಸದುತ್ತರ ಕೊಡು ಅಯ್ಯ, ಸದುತ್ತರ ಕೊಡು ಕರ್ತನೆ. ಒಂದ್ಸರ್ತಿ ನಮ್ಮ ದೇಶಕ್ಕಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ, ನಮ್ಮ ಬೀದರ್ ಜಿಲ್ಲೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ, ನಮ್ಮ ದೇಶವು ನೀನು ಹಸ್ತಗೊಪ್ಪಿಸ್ಕೊಟ್ಟಿದ್ದೆವು ಕರ್ತನೆ. ನಮ್ಮ ದೇಶ ಕರ್ತನೆ ಇವಾಗ ಯುದ್ಧ ಸನ್ನಿಧಿಯಲ್ಲಿ ಸೋಲ್ಜರ್ಸ್ ಅಲ್ಲ ಕರ್ತನೆ, ಚುರುಕಾಗಿ ದೇವರೇ ಯುದ್ಧ ಆಡುವಾಗೆ ಸೋಲ್ಜರ್ಗಳನ್ನು ಜ್ಞಾನ, ಬಲ, ಶಕ್ತಿ, ಸಾಮರ್ಥ್ಯ ಕೊಡು ಕರ್ತನೆ. ನಮ್ಮ ಯುದ್ಧ ವೀರರನ್ನು ಕರ್ತನೆ ರಕ್ಷಿಸಯ್ಯ. ಅವ್ರ ಪ್ರಾಣ ಹಸ್ತಗೊಪ್ಪಿಸ್ಕೊಡ್ತೇವೆ ಕರ್ತನೆ, ಕಾಪಾಡು ಕರ್ತನೆ. ನಮ್ಮ ಭಾರತ ದೇಶ ಮೇಲೆ ಕರ್ತನೆ ವಿರುದ್ಧವಾಗಿ ಬರ್ತಕ್ಕಂಥ ಪ್ರತಿ ದೇಶದವ್ರಿಗೆ ನಾವು ಪ್ರಾರ್ಥಿಸ್ತಾ ಆ ದೇಶದವರಿಗೆ, ನಮ್ಮ ಭಾರತ ದೇಶದವರು ಸ್ವಾಧೀನ ಮಾಡಿಕೊಳ್ಳುವಾಗ ನೀವು ಸಹಕರಿಸು ಕರ್ತನೆ. ಅಂಥ ಒಂದು ಶಕ್ತಿ, ಅಂಥ ಒಂದು ಬಲ, ಸಾಮರ್ಥ್ಯ ನಮ್ಮ ಭಾರತ ದೇಶದವ್ರಿಗೆ ನೀವು ಕೊಟ್ಟು ನಡೆಸ್ತಾ ಬರ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ, ಆಳ್ತಕ್ಕಂಥ ವ್ಯಕ್ತಿಗಳು ನಾವು ಪ್ರಾರ್ಥಿಸ್ತೇವೆ, ಬಲಪಡಿಸು. ನಿನ್ನ ಮೈ ಮೇಲೆ ತುಂಬಿದವರಾಗಿರುವಾಗ ಸಹಕರಿಸು ಕರ್ತನೆ. ಅಲ್ಲಿ ಕ್ರಿಸ್ತವರ ಮೇಲೆ ಕೂಡ ಅನೇಕ ಒಂದು ಪ್ರಾಂತಗಳಲ್ಲಿ, ಪಟ್ಟಣಗಳಲ್ಲಿ ದಾಡಿಗಳಪ್ಪ ಕರ್ತನೆ. ಎಲ್ಲ ನಿನ್ನ ಕ್ರಿಸ್ತ ಮಕ್ಕಳನ್ನು ದೇವರನ್ನ ಹಸ್ತಗೊಪ್ಪಿಸ್ಕೊಡ್ತಾ ನಿಮ್ಮ ರೆಕ್ಕೆ ನೆರಳಿನಲ್ಲಿ ಭದ್ರಪಡಿಸು. ಸೇವಕರನ್ನು, ಸಭಿಕರನ್ನು, ವಿಶ್ವಾಸಿಗಳನ್ನು, ವ್ಯಾಂಜಲಿಸ್ಟ್ಗಳನ್ನು ಹಸ್ತಗೊಪ್ಪಿಸ್ಕೊಡ್ತಾಯ ನಿನ್ನ ಕರುಣಿಸು ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯಗಳನ್ನು ಹಸ್ತಗೊಪ್ಪಿಸ್ಕೊಡ್ತೇವಯ್ಯ. ನಮ್ಮ ಕರ್ನಾಟಕ ರಾಜ್ಯಗಳನ್ನು ನೀನು ರಕ್ಷಿಸು ಕರ್ತನೆ. ಆಳ್ತಕ್ಕಂಥ ವ್ಯಕ್ತಿಗಳನ್ನು ರಕ್ಷಿಸು ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಸೇವಕರ ಮೇಲೆ, ಯಾವ ವಿಶ್ವಾಸಿಗಳ ಮೇಲೆ, ಯಾವ ಸಭೆ ಮೇಲೆ ದಾಳಿ ದಬ್ಬಳಿಕೆನ ನಡೀಲಿಕ್ಕೆ ಅವಕಾಶ ಇಲ್ಲ ದೇವರೇ. ಅದ್ಭುತವಾಗಿ, ವಿಸ್ತೀರವಾಗಿ ನಿನ್ನ ಸುವಾರ್ತೆ ಬಲವಾಗಿ ನಾವೆಲ್ಲ ಪ್ರಕಟಿಸುವಾಗೆ ನಮ್ಮನ್ನು ಸಹಕರಿಸು ಕರ್ತನೆ. ನಮ್ಮ ಬೀದರ್ ಜಿಲ್ಲೆಯನ್ನು ನಾವು ಪ್ರಾರ್ಥಿಸ್ತೇವೆ, ಆಶೀರ್ವಾದ ಮಾಡು. ನಮ್ಮ ಬೀದರ್ ಜಿಲ್ಲೆದಾಗಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಸ್ಥರನ್ನು ರಕ್ಷಿಸು ಕರ್ತನೆ. ಯೌವನಸ್ಥರು ಮೂರ್ಛೆ ಹೋಗ್ತಾರೆ ಎಂಬುದಾಗಿ ಹೇಳಿದೆ, ಯೌವನಸ್ಥರು ಹಾಳಾಯ್ತಾರೆ ಎಂಬುದಾಗಿ ಹೇಳಿದ ಕರ್ತನೆ. ಯೌವನಸ್ಥರಿಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದಯ್ಯ.
ನಮ್ಮ ದೇಶ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ, ನಮ್ಮ ಸಭೆಯಲ್ಲಿರ್ತಕ್ಕಂಥ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಯೌವನಸ್ಥರಿಗೆ, ಯೌವನಸ್ ಕುಟುಂಬಗಳನ್ನ ಪ್ರಾರ್ಥಿಸ್ತಾ ರಕ್ಷಿಸು. ನಿಮ್ಮ ರೆಕ್ಕೆಯ ನೆರಳಲ್ಲಿ ಭದ್ರಪಡಿಸು ಕರ್ತನೆ. ಯವನ ಕುಟುಂಬಗಳು ಕೂಡ ಹಾಳಾಗ್ಲತ್ತವ ಕರ್ತನೆಯ್ಯ. ಯವನ ಕುಟುಂಬಗಳು ಕೂಡ ರಕ್ಷಿಸಿ ಕಾಪಾಡ್ತೀವಿ ಪ್ರಾರ್ಥಿಸ್ತಾ. ಅನೇಕ ಜನರು ಮನಸ್ಸು ಆರ್ಪದ ಮಾಡಿಕೊಂಡು ಕರ್ತನೆಯ್ಯ ಡೈವರ್ಟ್ಸ್ ತನ ಹೋಗಿದ್ದಾರೆ ಕರ್ತನೆ. ಅದಕ್ಕೆ ನಾವು ಅಂಥ ಒಂದು ವ್ಯಕ್ತಿಗಳನ್ನು ದೇವರೇ ಅವ್ರ ಮನಸ್ಸನ್ನು ಮಾರ್ಪಡಿಸಿ ಅವ್ರ ಕಣ್ಣುಗಳನ್ನು ತೆರೆಯಲ್ಪಡುವಾಗಿ ಕೃಪೆ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ ನೀನು ಮಹಿಮೆ ಆಗುತ್ತಿಲ್ಲ ಕಾರ್ಯ ಮಾಡು ಕರ್ತನೆ. ನಮ್ಮ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ ಮಕ್ಕಳನ್ನ ಪ್ರಾರ್ಥಿಸ್ತಾಯ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಟ್ಟಿದ್ದ ಕರ್ತನೆ. ಪಾಪದಿಂದ, ದ್ರೋಹದಿಂದ, ಅಪರಾಧ ಬಿಡುಗಡೆ ಮಾಡಿ ಯವನ ಕಾಲ ಶ್ರೇಷ್ಠವಾಗಿ ತಿಳ್ಕೊಂಡು ಕರ್ತನೆ ಮುಂದೆ ಸಾಗಿಕೊಂಡೋಗಿ ಹೋಗುವಾಗೆ ಸಹಾಯ ಮಾಡು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಪ್ರತಿಯೊಂದು ಯವನ ಕುಟುಂಬ ರಕ್ಷಿಸ್ತೀವಿ ಎಂಬುದನ್ನು ಪ್ರಾರ್ಥಿಸ್ತಾ, ಪ್ರತಿ ಯೌವನಸ್ಥರನ್ನು ಬಲಪಡಿಸಿ ಎಂಬುದನ್ನು ಪ್ರಾರ್ಥಿಸ್ತಾ. ಥ್ಯಾಂಕ್ ಯು ಲಾರ್ಡ್. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. Glory, 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 glory. ತನಿಗೆ ಕಾಯುವವರು ಅವಮಾನರು ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುವವರು ಅವಮಾನರು ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಹೌದಯ್ಯ, ನಿನ್ನನ್ನು ಕಾಯ್ತಕ್ಕಂಥವ್ರು ಅವರು ಒಳ್ಳೆ ಒಂದು ವಿಶ್ವಾಸಿಗಳು ಬೆಳೆಯಕ್ಕೆ ಸಾಧ್ಯತೆ ಕರ್ತಾನೆ. ಅವರೆಂದಿಗೂ ಅವಮಾನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿನ್ನ ಸನ್ನಿಧಿಯಲ್ಲಿ ನೀನು ಅದ್ಭುತ ಕಾರ್ಯ ಮಾಡ್ತೇವೆ. ನಿನ್ನ ಮಕ್ಕಳನ್ನು ನೀನು ರಕ್ಷಿಸ್ತಕ್ಕಂಥ ದೇವರಾಗಿದೆ. ಅದಕ್ಕಾಗಿ ಈ ಸನ್ನಿಧಿ ನಾವು ಪ್ರಾರ್ಥಿಸ್ತೇವೆ. ಯಾರು ಅವಮಾನ ಹೊಂದಲಿಕ್ಕೆ ಅವಕಾಶ ಇಲ್ಲ ದೇವರೇ. ಯಾರು ಅವಮಾನ ಹೊಂದಲಿಕ್ಕೆ ಅವಕಾಶ ಇಲ್ಲ ದೇವರು. ನಿನ್ನ ಅದ್ಭುತ ಶಕ್ತಿಯಿಂದ ಕಾರ್ಯ ಮಾಡಿಕೊಳ್ಳಿ. ಈ ಸಭೆಯಲ್ಲಿ ಆರಾಧನೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಜೀವಿತ ಹೃದಯಗಳ ನಿನ್ನ ತಗೊಪ್ಪಿಸ್ಕೊಟ್ಟಿದ್ದಾರೆ. ಅದ್ಭುತ ಶಕ್ತಿಯೊಡನೆ ನಿನ್ನ ಕಾರ್ಯ ಮಾಡಿಸ್ಕೊಳ್ತಾರೆ. ಥ್ಯಾಂಕ್ ಯು ಜೀಸಸ್. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ ಸುಳ್ಳಾಡದು ನೆರವೇರುವುದು ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಡದು ನೆರವೇರುವುದು ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ
ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ನಿಜವಾಗಿ ಅಂತ್ಯ ಉಂಟು ನಿನಂಬಿಕೆ ವ್ಯರ್ಥವಾಗದು. ಹೌದಯ್ಯ, ತಕ್ಕ ಕಾಲದಲ್ಲಿ ನಿನ್ನ ದರ್ಶನವನ್ನು ನೆರವೇರಿಸತಕ್ಕಂಥ ದೇವರಾಗಿದ್ದೆ. ತಕ್ಕ ಕಾಲದಲ್ಲಿ ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರಾಗಿದ್ದೀಯ. ನೀನು ವಾಗ್ದಾನ ಮಾಡಿದಂಥ ದೇವರೇ ಅದು ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸಯ್ಯ ಕರ್ತನೆ. ಯಾರ್ಯಾರಿಗೆ ಯಾವ ಸಮಯದಲ್ಲಿ ಕರ್ತನೆ ನಿನ್ನ ದರ್ಶನವು ನೆರವೇರಿಸಬೇಕು ಕರ್ತನೆ, ಆಯಾ ಸಮಯದಲ್ಲಿ ಸಂದರ್ಭದಲ್ಲಿ ನೆರವೇರಿಸಬೇಕು ನೀನು ಸಹಕರಿಸು ಕರ್ತನೆ. ಯಾಕಂದರೆ ದರ್ಶನವನ್ನು ಬಯಸ್ತಕ್ಕಂಥ ಪ್ರತಿಯೊಂದು ಮಕ್ಕಳಯ್ಯ ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿದ್ದು ಪ್ರಾರ್ಥಿಸ್ಬೇಕಯ್ಯ, ನಿನ್ನಲ್ಲಿ ಬಲವುಳ್ಳವರಾಗಿದ್ದು ಪ್ರಾರ್ಥನೆ ಮಾಡ್ಬೇಕಯ್ಯ, ನಿನ್ನನ್ನು ಕೊಂಡಾಡುತ್ತಾ ಆರಾಧನೆ ಮಾಡುವಾಗಯ್ಯ ಅದ್ಭುತ ಕಾರ್ಯಗಳಿಂದ ನಿನ್ನ ಮಕ್ಕಳ ದರ್ಶನಗಳು ನೆರವೇರಿಸ್ತೇವೆ. ನನ್ನ ಸಹೋದರ ನಿನ್ನ ದರ್ಶನವು ನೆರವೇರಬೇಕಾದರೆ ಅದಕ್ಕೊಂದು ಕಾಲ ಅದ. ಆ ಕಾಲದಲ್ಲಿ ನೀವು ನೆರವೇರಿಸ್ತೇನೆ. ಅಲ್ಲಿವರೆಗೆ ಆ ತಾಳ್ಮೆ ಇದ್ದು ದೇವರ ಸನ್ನಿಧಿಯಲ್ಲಿ ನೀನು ಕಾದುಕೊಂಡಿರು. ದೇವರ ದರ್ಶನ ನೆರವೇರಿಸ ಒಂದಿನ, ನಿನ್ನ ವಾಗ್ದಾನ ನೆರವೇರಿಸ ಒಂದಿನ. ಅದು ಥ್ಯಾಂಕ್ ಯು ಲಾರ್ಡ್. ನೆರವೇರಿಸ ವಾಗ್ದಾನ. ಗ್ಲೋರಿ 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 ಅಯ್ಯ ನೆರವೇರಿಸಬೇಕು. ಎಲ್ಲವನ್ನು ಕಳೆದುಕೊಂಡರು ಸಂಬಂಧವ ಅಗಲಿದರು, ಎಲ್ಲವನ್ನು ಕಳೆದುಕೊಂಡರು ಸಂಬಂಧವ ಅಗಲಿದರು. ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕಾಯುತ್ತಿರುವೇನ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೇನ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು. ನನ್ನ ಸೋದರ ನಿನ್ನ ನಂಬಿಕೆ ವ್ಯರ್ಥಗೊಳ್ಳಕ್ಕೆ ಅವಕಾಶ ಇಲ್ಲ. ನೀನು ಕರ್ತನ ನಂಬಿಕೆ ಇಡು, ನಿನ್ನ ವಿಶ್ವಾಸ ಇಡು. ನಿನಗೊಂದಿನ ಜಯವದ, ನಿನಗೊಂದಿನ ಅದ್ಭುತ ಅದ. ದೇವರು ತನ್ನ ರೆಕ್ಕೆ ನೆರಳಲ್ಲಿ ನಿನ್ನನ್ನು ಬಲಪಡಿಸ್ತಾನೆ. ಒಂದಿನ ನೀನು ಎಲ್ಲವನ್ನು ಕಳ್ಕೊಂಡಿರ್ಬೋದು, ಸಂಬಂಧವನ್ನು ನಿನ್ನ ಅಗಲಿದಿರ್ಬೋದು, ಆದರೆ ತಿರುಗಿ ಮರಳಿ ದೇವರು ನಿನ್ನ ಕೊಡುವ ಸ್ಥಿತನಾಗಿದ್ದಾನೆ. ನೆಂಟರಸ್ಥರೆಲ್ಲ ನಿನ್ನ ದ್ವೇಷಿಸಿರ್ಬೋದು, ನಿನ್ನವರೇ ನೀನು ಛೀ ಅಂದಿರ್ಬೋದು, ಆದರೆ ಅಂಥವ್ರ ಮುಂದೆ ದೇವರು ನಿನ್ನ ಔತಣವನ್ನು ಸಿದ್ಧಪಡಿಸುತ್ತಾನೆ. ಪ್ರಿಯರೇ, ವೈರಿಗಳ ಮುಂದೆ ನಾನು ನಿನ್ನ ಔತಣವನ್ನು ಸಿದ್ಧಪಡಿಸುವೆನು ಅಂತ ಹೇಳ್ತಕ್ಕಂಥ ದೇವರು ಇವತ್ತು ಅದೇ ವೈರಿ ಮುಂದೆ ನಿನ್ನ ಔತಣವನ್ನು ಸಿದ್ಧಪಡಿಸತಕ್ಕಂಥನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಅದ್ಭುತ ನಿನ್ನ ಮಕ್ಕಳ ಜೀವಿತದಲ್ಲಿ ಮಾಡಯ್ಯ. ಗ್ಲೋರಿ ಗ್ಲೋರಿ ಗ್ಲೋರಿ. ಅದ್ಭುತ ಮಾಡ್ತಾನೆ ದೇವರಾಗಿದೆಯ, ಅದನ್ನು ಸಮರ್ಪಣೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥಿಸಿ ಮೌನವಾಗಿರಬೇಡ್ರಿ. ದೇವರು ನಿನ್ನಲ್ಲಿ ಅದ್ಭುತ ಮಾಡುವಾಗ ನಿನ್ನ ಮೌನವಾಗಿರಬೇಡ, ಪ್ರಾರ್ಥಿಸು. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆ ಕೇಳಿ. ಗ್ಲೋರಿ 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 ಗ್ಲೋರಿ. ಪ್ರತಿಯೊಬ್ಬರಿಗೆ ಬಿಡುಗಡೆ ಬೇಕಯ್ಯ. ಬಿಡುಗಡೆ ಕಾಣಲು
ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ಅವಮಾನವಂದರು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು ನಿನ್ನಂಬಿಕೆ ವ್ಯರ್ಥವಾಗದು ನಿನ್ನಂಬಿಕೆ ವ್ಯರ್ಥವಾಗದು ನಿನ್ನಂಬಿಕೆ ವ್ಯರ್ಥವಾಗದು. ನನ್ನ ಸಹೋದರಿ ಸಹೋದರ, ನೀನು ಕರ್ತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಪ್ರಾರ್ಥಿಸುವಾಗ ನಿನ್ನ ನಂಬಿಕೆ ವ್ಯರ್ಥ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನೀನು ಕರ್ತನ ನಂಬು. ಏಸಪ್ಪನನ್ನು ನೀನು ನಂಬುವುದಾದರೆ ಆ ಏಸಪ್ಪ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನೀನು ಎಲ್ಲವನ್ನು ಕಳೆದುಕೊಂಡಿರ್ಬೋದು, ನಿಮ್ಮ ಸಂಬಂಧಿಕರು ಕೂಡ ನಿನ್ನ ದೂರ ಆಗಿರ್ಬೋದು, ಹಿಂಸೆಗೆ ಒಳಗೆ ಮಾಡ್ತಕ್ಕಂಥ ಮಾತುಗಳಿಂದ ನಿನ್ನನ್ನು ನಿಂದಿಸಿರ್ಬೋದು. ಆದರೆ ದೇವರು ನಿನ್ನನ್ನು ಬಿಡುಗಡೆ ಮಾಡತನ್ನದೇನ, ದೇವರು ನಿನ್ನನ್ನು ಮೇಲಕ್ಕೆ ತರಲತಾನೆ. ಸ್ಪಷ್ಟವಾಗಿ ದೇವರು ಇದನ್ನ ನೀನು ಅದ್ಭುತ ನೋಡುವ ಹಾಗೆ ನಿನ್ನನ್ನು ಸಹಾಯ ಮಾಡತಾನೆ. ಕೈಲಿ ಕಷ್ಟಗಳಿಂದ, ಭಾರ, ರೋಗ, ವ್ಯಾಧಿಗಳಿಂದ ಬಂದಿರ್ಬೋದು. ಇವತ್ತು ನಿನಗೆ ಬಿಡುಗಡೆ ಬೇಕಾ? ಆತನ ಸನ್ನಿಧಿಯಲ್ಲಿ ನೀನು ಮೊರೆ ಹೇಳು. ಆತನ ಸನ್ನಿಧಿಯಲ್ಲಿ ನೀನು ಮೊರೆ ಇಡುವಾಗ ನೀನು ಬಿಡುಗಡೆ ಹೊಂದಿ. ನಿನ್ನ ಅದ್ಭುತ ಅಂತ ನನ್ನ ಸಹೋದರಿ ಸಹೋದರ, ಬಿಡುಗಡೆ ಕಾಣಲು ಮೊಳಕಾಲಲ್ಲೇ ಕಾಯುವೆ. ಆಮೆನ್ ಆಮೆನ್. ಬಿಡುಗಡೆ ಕಾಣಲು ಮೊಳಕಾಲಲ್ಲೇ ಕಾಯುವೆ. ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ಹಾರುವೆ. ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ಹಾರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಸಮಯದಲ್ಲಿ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣೋದಕ್ಕೆ ಅವಕಾಶ ಇದೆ. ನೀನು ನಂಬುವುದಾದರೆ ದೇವರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಇದನ್ನು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ನನ್ನ ಸಹೋದರಿ ಸಹೋದರ, ಕರ್ತನನ್ನು ನಿನ್ನ ಹೃದಯದಲ್ಲಿ ಸ್ವಾಗತ ಮಾಡು. ಅಯ್ಯ, ನನ್ನ ಹೃದಯದಲ್ಲಿ ಬಾಯ ಸಮಯದಲ್ಲಿ ಈಗೋ ನನ್ನ ಹೃದಯದಲ್ಲಿರ್ತಕ್ಕಂಥ ಅನೇಕೊಂದು ಆಲೋಚನೆಗಳವಯ್ಯ, ಅನೇಕೊಂದು ಕಷ್ಟಕ್ಕೆ ಒಳಗಾಗಿರ್ತಕ್ಕ ನನ್ನ ಹೃದಯ ಆಗಿದೆ ಕರ್ತನೆ. ನನ್ನ ಆಲೋಚನೆಗಳು ಅನೇಕೊಂದು ಸಮಸ್ಯೆಗಳು ಎದುರ್ಕೊಳ್ಳುತ್ತದೆಯ. ಇದು ನಾನು ಬಿಡುಗಡೆ ಮಾಡಿ ಸಪ್ಪ ಈ ಸಮಯದಲ್ಲಿ ಅಂತೇಳಿ ನೀನು ಪ್ರಾರ್ಥಿಸಿದ್ರೆ ಇವಾಗ ನೀನು ಬಿಡುಗಡೆ ಹೊಂತು, ಇವಾಗ ನೀನು ಸ್ವಸ್ಥತೆ ಹೊಂತಿ. ನನ್ನ ಸಹೋದರಿ ಸಹೋದರ, ಅಯ್ಯ ನಿನ್ನ ಮಹಿಮೆ ಆಗುತ್ತಲ್ಲಿ ಕರ್ತನೆ. ಈಗೋ ಬಂದಿರತಕ್ಕಂಥ ಮಕ್ಕಳ ಜೀವಿತದಲ್ಲಿ ಇದನ್ನ ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ಯಾರಿಗೆ ಬಿಡುಗಡೆ ಬೇಕಾಗಿತ್ತು ಅವ್ರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾರಿಗೆ ಸ್ವಸ್ಥತೆ ಬೇಕಾಗಿತ್ತು ಕರ್ತನೆ ಸ್ವಸ್ಥತೆ ಮಾಡೋಕ್ಕಾಗಿ ಸ್ತೋತ್ರ. ಯಾರಿಗೆ ಪ್ರಾರ್ಥನೆ ದ್ವಾರ ಏನು ಬೇಡಿದರೂ ಕರ್ತನೆ ಅವರೆಲ್ಲರಿಗೂ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ.
ನಿನ್ನ ಅದ್ಭುತ ಶಕ್ತಿಯೊಡನೆ ಕಾರ್ಯ ಮಾಡಯ್ಯ. ಮತ್ತು ತಿರುಗಿ ಈ ಆನ್ಲೈನ್ ದ್ವಾರ ಅಂದರೆ ಫೇಸ್ಬುಕ್, ಯೂಟ್ಯೂಬ್ ಆಗಲಿ ಅಥವಾ ಕರ್ತನ ಇನ್ಸ್ಟಾಗ್ರಾಮ್ದಾಗಲಿ ಈ ಒಂದು ಆರಾಧನೆಯಲ್ಲಿ ಪಾಲ್ಭಾಗಿರ್ತಕ್ಕಂಥ, ಒಂದು ಸಂದೇಶದಲ್ಲಿ ಪಾಲ್ಭಾಗಿರ್ತಕ್ಕಂಥ, ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸ್ತಾ ನೀನು ಬಲಪಡಿಸ್ರಿ. ಅವ್ರು ಪ್ರಾರ್ಥನೆ ಮಾಡುವಾಗ ಇದ್ದಂಥ ಈ ಸ್ಥಳದಲ್ಲಿ ಅವರು ಅದ್ಭುತ ಹೊಂದಿಕೊಳ್ಳುವಾಗ ನಿನ್ನ ಕೃಪೆ ತೋರಿಸಿ ಎಂಬುದಾಗಿ ನಾ ಕೇಳ್ತಾ ಕರ್ತಾನೆ. ಮತ್ತು ಎಂಥ ಈ ಸ್ಥಿತಿ ಪರಿಸ್ಥಿತಿಯವರು ಕೂಡ ಕರ್ತಾನೆ ನೀನು ಮಾರ್ಪಡಿಸಿ ರಕ್ಷಣೆ ಕೊಡಪ್ಪ ಕರ್ತಾನೆ. ಈ ಕಲ್ವರಿ ಮೆರಿಕಲ್ ಟೆಂಪಲ್ ಈ ಒಂದು ಸಭೆ ನೀನು ಹಸ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದ, ಬಂದಿರತಕ್ಕಂಥ ಮಕ್ಕಳನ್ನ ಹಸ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದ, ನಿಮ್ಮ ಪರಿಶುದ್ಧ ಆತ್ಮದಿಂದ ಕಾರ್ಯ ಮಾಡಿ ನೀನು ರಕ್ಷಿಸಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ಮತ್ತು ಗೊತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನದಿಂದ ಕರ್ತಾನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನವನ್ನು ತುಂಬಿಸ್ರಿ. ಅಯ್ಯ ವಾಕ್ಯ ಹೇಳುವಾಗ ನೀನಾಗ ಮೊದಲು ಮಾತಾಡಿ. ನನ್ನ ಬಾಯಿಗೆ ತುಟ್ಟಿ ನಾಲಿಗೆಗಳದ್ದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡಿದ್ರೆ ನಾವು ಬದುಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವರ ನಾವು ಸಿದ್ಧವಾಗ್ಲಿಕ್ಕೆ ಅವಕಾಶದ ಕರ್ತಾನೆ. ನಿನ್ನ ಒಂದು ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿ ನೀ ಬರುವರ ಸಿದ್ಧವಾಗಿರುವ ಸಹಾಯ ಮಾಡ್ತೇವೆಂಬುದಾಗಿ ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ಮನುಷ್ಯಕ ಆಮೇನ್, ಆಮೇನ್, ಆಮೇನ್. ಯಾರು ತಕ್ಕಾಗೆ ಕರ್ತನನ್ನು ಆರಾಧಿಸ್ತಾರೋ, ಸ್ತುತಿ ಮಾಡ್ತಾರೋ ಅವರಿಗಲ್ಲಿ ಮಾನ ಮರ್ಯಾದೆ ಇರಲ್ಲ. ಈ ಲೋಕ ಜಾತ್ರೆಯಲ್ಲಿ ಮಾನ ಮರ್ಯಾದೆ ಇರಲ್ಲ. ನಾವು ಈ ಲೋಕದ ಜಾತ್ರೆಯಲ್ಲಿದ್ದೀವಿ ಗೊತ್ತು ಈ ಸಮಯದಲ್ಲಿ. ಆದರೆ ನನ್ನ ಸೋದರ ಈ ಲೋಕದ ಜಾತ್ರೆ ಒಂದು ಯಾತ್ರೆಯಾಗಿ ಒಂದು ವೇಳೆ ಮಾರ್ಪಡ್ತಂದ್ರೆ ಭಾಳಷ್ಟು ಭಯಂಕರವಾಗಿ ಸ್ಥಿತಿಯಲ್ಲಿ ಬಿದ್ದೋಯ್ತೀರಿ. ಆದರೆ ಈ ಲೋಕದ ಯಾತ್ರೆಯಲ್ಲಿ ನಾವು ಇದ್ದು ಕರ್ತನ ಸನ್ನಿಧಿನೂ ಆಚರಿಸ್ತೇವೆ ಅಂದರೆ ಒಂದು ದಿನ ನಾವು ಬಿಡುಗಡೆ ಅಂತ ಹೋಗ್ಬಿಡೀರಿ. ಬಹುಶಃ ಇವತ್ತು ನಮಗೆ ಸಿಗಲ್ಲೇನೋ, ಈ ವರ್ಷದ ಸಿಗಲ್ಲೇನೋ, ಅಥವಾ ಯೇಸು ಕ್ರಿಸ್ತ ಬರುವ ತನಕ ನಮಗೆ ಜಯ ಸಿಗಲ್ಲೇನೋ. ಆದರೆ ಯೇಸು ಕ್ರಿಸ್ತನು ಬಂದಾಗ ನಮ್ಮನ್ನು ಜಯ ಸಿಗ್ತಕ್ಕಂಥದ್ದಾಗಿದೆ ಪ್ರಿಯರೇ. ಇವತ್ತು ಸಿಕ್ಕಿಲ್ಲ, ಆದರೆ ನಾಳೆ ನಾಡ್ದು ಮಾತ್ರ ಜಯವನ್ನು ದೇವರು ಕೊಡ್ತಕ್ಕಂಥನಾಗಿದ್ದಾನೆ. ಅದು ಯಾರಿಗೆ? ನಂಬಿಗಸ್ತರಿಗೆ. ಅದು ಯಾರಿಗೆ? ಕರ್ತನ ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥವ್ರಿಗೆ. ಅದು ಯಾರಿಗೆ? ಕರ್ತನ ಚಿತ್ತಂತೆ ನಡೀತಕ್ಕಂಥ ವ್ಯಕ್ತಿಗಳಿಗೆ ಆತನ ಒಂದು ದಿನ ಜಯ ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯ. ನಾವು ಆತನನ್ನು ಆಶ್ರಯಿಸ್ತಕ್ಕಂಥರಾಗಿರ್ಬೇಕು. ಎಷ್ಟು ಕಷ್ಟ ಬರಲಿ, ಎಷ್ಟು ಸಮಸ್ಯೆ ಬರಲಿ, ಶೋಧನೆ ಬರಲಿ, ಸಂಕಟಗಳು ಬರಲಿ, ಆ ಸಮಸ್ಯೆ ಸಂಕಟಗಳು ಬಂದ ಕೂಡ ಎದುರ್ಕೊಂಡು ನಿಂದಿರ್ತಕ್ಕಂಥ ಸತ್ತ ನಿನ್ನ ಒಳಗಿರ್ಬೇಕು ಪ್ರಿಯರೇ. ಅಥವಾ ಒಂದು ಶಕ್ತಿ ನಿನ್ನ ಒಳಗಿರ್ಬೇಕು. ಆ ಸತ್ತ, ಆ ಶಕ್ತಿ ಕೊಡ್ತಕ್ಕಂಥ ದೇವರನ್ನು ಬಿಟ್ಟು ನಿನ್ನ ಎಡಬಲ ತಿರುಗಿದೆ ಅಂದ್ರೆ ನಿನಗೆ ಒಂದು ದಿನ ಯಾರೂ ಕಾಣಲ್ಲ ಪ್ರಿಯರೇ. ನಿನಗೊಂದಿನ ಯಾರು ಕಾಣಲ್ಲ. ಆದರೆ ನೀನು ಕರ್ತನ ಸನ್ನಿಧಿಯನ್ನು ಆಶ್ರಯಿಸುವಾಗ ಕರ್ತನ ಜೀವಿತದಲ್ಲಿ ಎಷ್ಟೋ ಒಂದು ಅದ್ಭುತ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದಾಗ ಮೊದಲನೇ ಪ್ರಸಂಗಗಳು ಯಾರು ಮಾಡಿದರು? ಯಾರು ಮಾಡಿದರು? ಪೇತ್ರ, ಯೋಹಾನ ಇವರೆಲ್ಲರೂ ಮಾಡಿದಾರಲ್ಲ? ಮಾಡಿರತ್ವ ಇಲ್ಲ? ತಿರುಗಿ ಅದರಲ್ಲಿ 7 ಮಂದಿ ಶಿಷ್ಯರನ್ನು ದೇವರು ಏನು ಮಾಡೋಣ, ಆ ಸ್ಥಳದಲ್ಲಿ ಆರಿಸಿಕೊಳ್ಳುವ ಹಾಗೆ ಅಪೋಸ್ತಲರಿಗೆ ಸಹಾಯ ಮಾಡೋಣ. ಅಪೋಸ್ತಲ ಅಂದ್ರೆ ಯಾರು? ಅವಾಗಿನ ಅಪೋಸ್ತಲದ ಪೌಲು ಬಂದಿದ್ದಿಲ್ಲ, ಸೌಲನಾಗಿ ಆತನ ಜೀವನ ಮಾಡ್ತಕ್ಕಂಥನಾಗಿದ್ದನು. ಆದರೆ ಅಲ್ಲಿ 7 ಮಂದಿ ಆರಿಸಿಕೊಂಡಾಗ ಅದರಲ್ಲಿ ಸ್ಟೇಫನನ್ನು ಏನು ಮಾಡೋಣ, ಬಲವಾಗಿ ಸುವಾರ್ತೆ ಪ್ರಕಟಿಸೋಣ. ಎಷ್ಟು ಹೊತ್ತಿನಿಂದ ಆಗಿತ್ತು ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಅಷ್ಟು ಸುವಾರ್ತೆ ಸ್ಟೇಫನನ್ನು ಏನು ಮಾಡೋಣ ಅಲ್ಲಿ ಸುವಾರ್ತೆ ಪ್ರಕಟಿಸೋಣ. ಸುವಾರ್ತೆ ಪ್ರಕಟಿಸಿದಾಗ ಸ್ಟೇಫನನಿಗೆ ಏನು ಮಾಡ್ಯಾರ ಅಂದರೆ ಸೆರೆಮನೆಯಲ್ಲಿ ಹಾಕುವುದಕ್ಕೆ ಪ್ರಯಾಸಪಟ್ಟಾರ. ಸ್ಟೇಫನನ ಮೇಲೆ ಅನೇಕ ಒಂದು ನಿಂದೆ ಅವಮಾನಗಳನ್ನು ಪಡಿಸ್ಯಾರ. ನಿಂದೆ ಅವಮಾನಕ್ಕೆ ಒಳಗೆ ಮಾಡಿ ಸ್ಟೇಫನನಿಗೆ ಕಲ್ಲಚ್ಚಿ ಹೊಡೆದು ಕೊಲ್ಲೆರ ಪ್ರೇಯರಿ. ಹಲ್ಲೆಲೂಯಾ. ಎದ್ರ ಹೊಡ್ಕೊಲ್ಯಾರ? ಕಲ್ಲಚ್ಚಿ ಹೊಡೆದು ಸ್ಟೇಫನನ ಏನು ಮಾಡ್ಯಾರ? ಕೊಲ್ಲೆರ ಪ್ರೇಯರಿ. ಆತನು ಹೇಳ್ತಾನ, ಏನು ಹೇಳ್ತಾನೆ? ಆತನ ಒಂದು ಮಾತು ಹೇಳ್ತಾನಂದ್ರ, ಕರ್ತನೆ ಪಾಪ ಅವರ ಮೇಲೆ ಹೊರಿಸಬೇಡ ಅಂತೇಳಿ ಮಹಾಶಬ್ದದಿಂದ ಕೂಗಿ ಏನು ಮಾಡ್ಯಾನ, ತನ್ನ ಪ್ರಾಣವನ್ನು ಬಿಟ್ಕೊಟ್ಟವ್ರಿ ಅಂತ. ಇವತ್ತು ಕ್ರಿಸ್ತವರಿಗೆ ಹಿಂಸೆಗಳವ, ಕ್ರಿಸ್ತವರಿಗೆ ಕಷ್ಟಗಳವ, ಕ್ರಿಸ್ತವರಿಗೆ ಶ್ರಮೆಗಳವ, ಕ್ರಿಸ್ತವರಿಗೆ ಸಂಕಟಗಳವ. ಈಸಿಯಾಗಿ ಕ್ರಿಸ್ತವರಲ್ಲ, ಈಸಿಯಾಗಿ ನಿಮ್ಗೆ ಯಾವುದೂ ಸಿಗ್ಲಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತವರಿಗೆ ಶ್ರೀ ಸಂಪತ್ತು, ಆಸ್ತಿ, ಅಂತಸ್ಥ, ಧನ, ಐಶ್ವರ್ಯ ಬರಬೇಕಾದರೆ ಅದು ದೇವರೇ ಕಾರಣ. ಅದಕ್ಕೆ ನೀನೇ ಕಾರಣ. ನೀನು ಎಷ್ಟು ಆತ್ಮಿಕವಾಗಿ ಕರ್ತನ ಸಾಹಸದಲ್ಲಿ ಬೆಳೆದು ಬಲ ಹೊಂದಿ ಅಂದ್ರೆ ಅಷ್ಟು ಆಸ್ತಿ, ಐಶ್ವರ್ಯ, ಧಾನ್ಯ, ದೌಷಗಳು ದೇವರನ್ನು ಕೊಡುವುದಕ್ಕಾಗಿ ಕೂಡ ಸಿದ್ಧನಾಗಿರ್ತಾನೆ. ಅದು ಕರ್ತನಿಂದ ನಾವು ಸಂಪಾದನೆ ಮಾಡ್ತಕ್ಕಂಥರಾಗಿರ್ಬೇಕು. ಪ್ರಯಾಸ ಪಡಬೇಕು, ಕಷ್ಟ ಪಡಬೇಕು, ದುಡಿಬೇಕು. ನೀವು ಪಟ್ಟಂಥ ಪ್ರಯಾಸ, ಕಷ್ಟ, ನಿಮ್ಮ ದುಡಿಮೆಯನ್ನು ದೇವರು ನೋಡಿ ನಿಮ್ಗೆ ಪ್ರತಿಫಲ ಕೊಡ್ತಾನೆ ಪ್ರಿಯರೇ. ಆದರೆ ಇಲ್ಲಿ ಕ್ರಿಸ್ತವರಾಗಿರ್ತಕ್ಕಂಥ ಶಿಷ್ಯರು ಎಷ್ಟು ಜನ ಇದ್ದರು? ಶಿಷ್ಯರು ಬಹಳಷ್ಟು ಒಂದು ಹಿಂಸೆಗೆ ಒಳಗಾಗ್ಯಾರ. ಹಿಂಸೆಗೆ ಒಳಗಾಗಿ ಸ್ಟೇಫನನು ಮೊದಲನೇದೇ ವ್ಯಕ್ತಿ ಅಲ್ಲಿ ಬಂದನ. ಅವ ಕೊಲ್ಲಲ್ಪಟ್ಟಾಗ ಭಾರವೆಲ್ಲ ಎರಡನೇ ವ್ಯಕ್ತಿ ಅಂದರೆ ಫಿಲಿಪಿನ ಮೇಲೆ ಭಾರ ಬಿದ್ದದು ಪ್ರೇರಲ್ಲಿ.
ಚೆದಿರಿ ಹೋಗ್ಯಾರು ಎಲ್ಲ ಶಿಷ್ಯರು, 7 ಮಂದಿ ಶಿಷ್ಯರು. 7 ಮಂದಿ ಶಿಷ್ಯರದಾಗ ಇವರೆಲ್ಲರೂ ಇಸ್ತೇಫನೊಬ್ಬನು ಮರಣ ಹೊಂದಿನ ತಿರುಗಿ ಫಿಲಿಪ್ ಅವರೆಲ್ಲ ಬೇರೆ ಬೇರೆ ಕಡೆ ಹೋಗ್ಯಾರ, ಚೆದಿರಿ ಹೋಗ್ಯಾರ ಪ್ರೇಯರೆ. ಅಯ್ಯೋ ನಮ್ಮ ಪರಿಸ್ಥಿತಿ ಏನಾಯಿತು, ಪೇತ್ರ ಯೋಹಾನವ್ರು ಇವರಂತೂ ನಮ್ಮ ಮೇಲೆ ಕೈಗಳಿಟ್ಟು ನಮಗೆ ಪ್ರಾರ್ಥನೆ ಮಾಡಿ ನಮ್ಮನ್ನು ಅಭಿಷೇಕಿ ಶಿಷ್ಯರನ್ನಾಗಿ ಮಾರ್ಪಡಿಸ್ಯಾರ, ಕರೆಕ್ಟೇ ಅದಾದರೆ ಇಂಥ ಒಂದು ಸಮಸ್ಯೆದಲ್ಲಿ ಹಿಂಗಾಯ್ತಲ್ಲ ಎಂಬುದಾಗಿ ಕೆಲವರು ಆ ಕಡೆ ಈ ಕಡೆ ಹುಡುಗ್ಯಾರ. ಆದರೆ ಫಿಲಿಪ್ಪನು ಕೂಡ ಏನು ಮಾಡ್ತಾನ, ಬಲವಾಗಿ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಆ ಈ ಸ್ಥಳದಲ್ಲಿ ನಿಂತನ ಪ್ರೇಯರ್. ಅದಕ್ಕೆ ನೋಡಲಿ ಸ್ಪಷ್ಟವಾಗಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4-5 ವಚನ ಒಂದ್ಸರ್ತಿ ಹೋದ್ರಿ. ಚೆದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಅದಕ್ಕಿಂತ ಮುಂಚಿತವಾಗಿ ಈ ಸಮರಯ ಪಟ್ಟಣಕ್ಕೆ ಇನ್ನೊಬ್ಬರು ಹೋಗಿ ಸುವಾರ್ತೆ ಪ್ರಕಟಿಸ್ಯಾರ. ಯಾರು? ಯೇಸು ಸ್ವಾಮಿಗೆ ನಿರೀಡಿಕೆ ಆಗಿದ್ದು. ಸಮರಯ ಸ್ತ್ರೀ ಅಂತಾರ ಅದಕ್ಕೆ ಯೇಸು ಕ್ರಿಸ್ತಗ ನಿರೀಡಿಕೆ ಆದಾಗ ಆ ಬಾವೆ ಬಳಿಯಲ್ಲಿ ಹೋಗಿ ನಿಂತು ಆ ಸ್ತ್ರೀ ಆ ಕಡೆ ಬರುವಾಗ, ನೀ ಯಾರಪ್ಪ, ನಿನಗೆ ನೀರು ಕೊಡಬೇಕು, ನಿಮ್ಗೆ ನಮ್ಗೆ ಸಂಬಂಧ ಇಲ್ಲಲ್ಲ ಅಂದ್ರೆ ಯೇಸು ಹೇಳ್ತಾನೆ, ನಾನು ಕೊಡುವ ನೀರು ಒಂದು ನಿನಗೆ ಕೊಂಡಿ ಅಂದ್ರೆ, ನೀನು ಒಂದು ಕುಡ್ದಿ ಅಂದ್ರೆ ನಿನಗೆ ಎಂದಿಗೂ ನೀಡಿಕೆ ಆಗೋದೇ ಇಲ್ಲ. ನಾನು ಕೊಡ್ತಕ್ಕಂಥ ನೀರು ಒಂದು ನಿನಗೆ ಕೊಂಡೆ ಅಂದ್ರೆ ನಿನಗೆ ಎಂದಿಗೂ ನೀಡಿಕೆ ಆಗಲ್ಲ ಅಂತೇಳಿ ಹೇಳಿದಾಗ ಆಕೆ ಬಹಳಷ್ಟು ಒಂದು ಗೊಂದಲ ಕೊಡೋಕೆ ಹೇಳ, ಆಕೆ ಬಹಳಷ್ಟು ಆಲೋಚನೆ ಮಾಡ, ಆಕೆ ಬೈಡೇಟಪ್ಪರ ಯೇಸು ಹೇಳ್ಯಾನ, ನಿನ್ನ ಗಂಡನಿಗೆ ಕರ್ಕೊಂಬಂದ್ರೆ ನನ್ನ ಗಂಡನಿಲ್ಲ ಅಂದ್ರೆ ಮತ್ತು 5 ಮಂದಿ ಯಾರಿದ್ರು ಅಂತ ಕೇಳ್ತಾನೆ ಆಕೆ. ಆ 5 ಮಂದಿ ಯಾರಿದ್ರು ಅಂತ ಕೇಳಿದಾಗ ಆಕೆ ಅಯ್ಯೋ ಇಮಿಡಿಯೇಟ್ಲಿ ನಾನು ತಿಳ್ಕೊಂಡು ಇವನೇ ಬರಬೇಕಾದ ರಕ್ಷಕನಂತ ತಿಳಿದು ಊರೊಳಗೆ ಹೋಗಿ ಊರಾಗಿರ್ತಕ್ಕಂಥ ಎಲ್ಲ ಜನಗಳು ಕರ್ತಂದು ಸುವಾರ್ತೆಯನ್ನು ಪ್ರಕಟಿಸಿ ಆ ಗ್ರಾಮಕ್ಕೆ ರಕ್ಷಣೆ ಕೊಡುವುದಕ್ಕಾಗಿ ಪ್ರಯಾಸ ಪಟ್ಟಳಾಕಿ. ಆ ಗ್ರಾಮಕ್ಕೆ ರಕ್ಷಣೆ ಆಗ್ಯದಲ್ಲ ಆಲ್ರೆಡಿ. ಆದರೆ ಅದೇ ಒಂದು ಗ್ರಾಮಕ್ಕೆ ಈ ಫಿಲಿಪ್ಪನ ಹೋಗಿ ಏನು ಮಾಡತ್ತಾನ, ಸುವಾರ್ತೆಯನ್ನು ಪ್ರಕಟಿಸಲ್ತಾನ ಪ್ರಿಯರೇ. ದೇವರು ನಂಬ್ಯಾರ ಜನ, ಅಲ್ಲಿ ದೇವರು ನಂಬ್ಯಾರ, ದೇವ್ರ ಕಡೆ ತಿರುಗಿಕೊಂಡಾರ, ದೇವ್ರ ಕಡೆ ತಿರುಗ್ಲತ್ತಾರ, ಇನ್ನೂ ಹೆಚ್ಚಿನ ತಿರುಗ್ಲತ್ತಾರ. ಆದರೆ ಫಿಲಿಪ್ಪನು ಮಾತಾಡುವುದರಲ್ಲಿ ಅತಿ ಒಂದು ಶಕ್ತಿ ಉಳ್ಳವನಾಗಿದ್ದು ಏನು ಮಾಡತ್ತಾನಲ್ಲಿ, ಬಲವಾಗಿ ನಿಂತನ ಪ್ರಿಯತನು ಬಿಟ್ಟು ಹೋಗಿಲ್ಲ. ಇವತ್ತು ಅನೇಕ ಜನರು ಸ್ವಲ್ಪ ಸುವಾರ್ತೆ ಪ್ರಕಟಿಸೋದಕ್ಕಾಗಿ ಒಳಗೆ ಥೋಡೆ ಆಸಕ್ತಿ ಬರ್ತಂದ್ರೆ ತಾಳ್ಮೆ ಶಕ್ತಿನೇ ಮಾಡೋಗಿರಲ್ಲ. ಸ್ವಲ್ಪ ಎದ್ರಾಗ ಸ್ವಲ್ಪ ಏನಾರ ನಮಗೆ ದೇವ್ರು ಕೊಟ್ಟನಂದ್ರೆ ಕಾಪಾಡ್ಕೊಳ್ಬೇಕು, ತಾಳ್ಮೆ ಇರಬೇಕು, ಅದಕ್ಕೆ ನಾವು ಹಿಡ್ಕೊಂಡು ಓಡಬೇಕೆಂಬುದಾಗಿರಲ್ಲ. ಅದಕ್ಕೆ ಸೇವಕರೊಂದು ನಿರ್ಮಾಣ ಮಾಡಿ, ಸೇವಕರೊಂದು ಅಭಿಷೇಕ ಮಾಡಿ ಆ ಸುವಾರ್ತೆಯನ್ನು ಪ್ರಕಟಿಸೋದಕ್ಕೆ ನೀವು ಹೋಗ್ರಂದಾಗ ಅವ ಹೆಂಗೆ ಓಡಬೇಕು, ಈ ಫಿಲಿಪ್ಪನ ಹೇಗೆ ಓಡಿ ಆ ಸುವಾರ್ತೆಯನ್ನು ಪ್ರಕಟಿಸಲದನೋ ಹಾಗೆ ಓಡೋದಕ್ಕೆ ನಾವು ಪ್ರಯಾಸ ಪಡಬೇಕು. ಒಂದು. ಎರಡನೇದು, ವಿಶ್ವಾಸಿಗಳಾಗಿರ್ತಕ್ಕಂಥ ನೀವು, ಕ್ರಿಸ್ತನಲ್ಲಿ ನಂಬಿ ದೀಕ್ಷಾ ಸ್ನಾನ ಹೊಂದಿರತಕ್ಕಂಥ ನೀವು ಸುಮ್ಮನೆ ಕೊಡುವುದಕ್ಕಾಗಿ ಅವಕಾಶ ನಮಗಿಲ್ಲ. ವ್ಯರ್ಥವಾದ ಮಾತುಗಳಿಗೆ ಅವಕಾಶ ಕೊಡೋಕ್ಕೆ ಚಾನ್ಸ್ ಇಲ್ಲ. ವ್ಯರ್ಥವಾದ ಕಾರ್ಯಕ್ರಮ ಮಾಡ್ತಕ್ಕಂಥ ಜನರ ಜೊತೆ ನೀವು ಕೂಡುವುದಕ್ಕೆ ಅವಕಾಶ ಇಲ್ಲ. ಧರ್ಮ ನಿಂದಕರ ಜೊತೆ ಕೂಡ್ಲಕ್ಕೆ ಅವಕಾಶ ಇಲ್ಲ. ಪಾಪ ಮಾಡ್ತಕ್ಕಂಥ ವ್ಯಕ್ತಿಗಳ ಜೊತೆ ನೀವು ಕೂಡ್ಲಕ್ಕೆ ಅವಕಾಶ ಅನಿಸಿಲ್ಲ. ನಂಬಿಗಸ್ತರೇ ದೇವ್ರ ಮಕ್ಕಳೇ, ನಂಬಿಗಸ್ತರಾಗಿದ್ದು ನೀವು ದೇವ್ರ ಇದ್ದಂಥ ನೀವು ಬಲವಾಗಿ ನಿಮ್ಮನ್ನು ಆದಷ್ಟು ನಿಮ್ಮ ಕೆಲಸ, ನಿಮ್ಮ ಕಾರ್ಯ ವ್ಯಾಪಾರ ಮುಗಿಸ್ಕೊಂಡು, ವಿದ್ಯಾಭ್ಯಾಸ ಮುಗಿಸ್ಕೊಂಡು, ಸಾಧ್ಯವಾದಷ್ಟು ನಿಮ್ಮ ಪಕ್ಕ ಮನೆಯವರು ಕೂಡ ರಕ್ಷಣೆ ಕೊಡೋದಕ್ಕಾಗಿ ನೀವೇನು ಮಾಡಬೇಕು, ನೀವು ಪ್ರಯಾಸ ಪಡಬೇಕು. ಬೇರೆ ನಿಮ್ಮ ಕುಟುಂಬಸ್ಥರಿಗೆ ರಕ್ಷಣೆ ಕೊಡೋಕೆ ಪ್ರಯಾಸ ಪಡಬೇಕು. ನಿಮ್ಮ ರಿಲೇಷನ್ದವ್ರಿಗೆ ರಕ್ಷಣೆ ಕೊಡೋದಕ್ಕಾಗಿ ಪ್ರಯಾಸ ಪಡಬೇಕು. ನಿಮ್ಮ ರಿಲೇಷನ್ದಾಗ ಹಳ್ಳಿ ಊರದಲ್ಲಿ ಅವ್ರಿಗೆ ಹೋಗಿ ಸುವಾರ್ತೆ ಪ್ರಕಟಿಸಿರ್ತೀರಿ, ಅವ್ರ ಸಭೆಗೆ ತಂದು ಒಪ್ಪಿಸ್ತಕ್ಕಂಥವ್ರಾಗಿರ್ಬೇಕು. ನೀವು ಇಂಥ ಒಂದು ವಿಷಯದಲ್ಲಿ ನೀವೇನು ಮಾಡಬೇಕು, ಜಾಗ್ರತೆಯಿಂದ ನೀವು ಕಾಪಾಡ್ಕೊಂಡು ಓಡಬೇಕು ಪ್ರೇರೆ. ಇದು ಒಂದು ಬಲವಾಗಿರ್ತಕ್ಕಂಥ ಸುವಾರ್ತೆ. ಫಿಲಿಪ್ಪನು ಎದ್ದು ಬಲವಾಗಿ ಸುವಾರ್ತೆ ಪ್ರಕಟಿಸೋದಕ್ಕಾಗಿ ಪ್ರಯಾಸ ಪಡತಾನೆ. ಇವತ್ತು ಬಲವಾಗಿ ಸುವಾರ್ತೆ ಪ್ರಕಟಿಸೋದಕ್ಕಾಗಿ ನೀವು ಪ್ರಯಾಸ ಪಡ್ತೀರಿ. ಫಿಲಿಪ್ಪನಿಗೆ ಎಷ್ಟು ಮಂದಿ ಮಕ್ಕಳಿದ್ರು ರೀ? ಫಿಲಿಪ್ಪಿಗೆ ಎಷ್ಟು ಮಂದಿ ಮಕ್ಕಳಿದ್ರು? 4 ಮಂದಿ ಹೆಣ್ಮಕ್ಳು ಇದ್ರು ಪ್ರೇರೆ. ಅವನಿಗೆ ಏನ್ ಮಾಡ್ರಿ ಪಾಸ್ಟರ್, 4 ಮಂದಿ ಹೆಣ್ಮಕ್ಳೇ ಹುಟ್ಟ್ಯಾವ, ಈಗ ನಾನು ಸುವಾರ್ತೆ ಪ್ರಕಟಿಸ್ಲಕ್ಕೆ ಹೋದಂದ್ರೆ ಮತ್ತು ನನ್ನ ಮಕ್ಕಳು ಮದ್ಯಾರು ಮಾಡಬೇಕು? ಇವತ್ತಿನ ಜನ ಒಳಗಿರ್ತಕ್ಕಂಥ ಕ್ವಶನ್, ಸಂಡೇ ಸರ್ವಿಸ್ಗೆ ಬಂದ್ರೆ ಗೊತ್ತಿನ ಕೂಲಿ 500 ರೂಪಾಯಿ ಕೂಲಿ ಇರ್ತದೆ ಸೇವಕರೇ, ನನ್ನ ಮನೆಗೆ ಭಾಳ ಖರ್ಚು ಅದ, ನಾ ಹೆಂಗೆ ನನ್ನ ಮನೆ ನಡೆಸ್ಬೇಕು? ಒಬ್ಬಕ್ಕೆ ಮಗಳು ಮದುವೆ ಮಾಡಿದ 5-6 ಲಕ್ಷ ಸಾಲಾಗ ಸೇವಕರೇ, ಇದು ನಾ ಹೆಂಗೆ ಸರಿ ಮಾಡ್ಕೊಂಡು ಹೋಗ್ಬೇಕು? ಯಾರು ಸಾಲ ತೀರಿಸ್ಯಾರು? ಇದು ಯಾರೇನು ಸಾಧ್ಯವಾಗಿತ್ತು? ಅದನ್ನ ಫಿಲಿಪ್ ಅಂತಾನ ನೋಡಿಲಿ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 8, 9, 10 ವಚನ ಹೋದ್ರು ಸಾತಿ. ಒಂದು ದಿವಸ
ಇದ್ದು ಮರುದಿನ ಹೊರಟು ಕೈಸರಕ್ಕೆ ಬಂದು ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡೆವು. ಅವನು ಆ ಏಳುವರಲ್ಲಿ ಒಬ್ಬನು ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. 4 ಮಂದಿ ಹೆಣ್ಣು ಮಕ್ಕಳು ಇದ್ದರು ಅಥವಾ ಇಲ್ಲ? ಸೌಲನು ಈ ಕಡೆ 9ನೇ ಅಧ್ಯಾಯ ಹಿಡ್ಕೊಂಡು ಸೌಲನು ಮುಂದೆ ಬಂದನು ಸುವಾರ್ತೆ ಪ್ರಕಟಿಸುವುದಕ್ಕಾಗಿ. 9ನೇ ಅಧ್ಯಾಯದಾಗಿ ಸೌಲನು ಶಿಕ್ಷಿಸಲ್ಪಟ್ಟನ, ದೇವರಿಂದ ಶಿಕ್ಷಿಸಲ್ಪಟ್ಟು ರಕ್ಷಣೆ ಹೊಂದನ್. ಮತ್ತಿರುಗಿ ಪೌಲನ ಆದ ತಕ್ಷಣ 21ನೇ ಅಧ್ಯಾಯ ಬಂದಾಗ ಫಿಲಿಪ್ಪನ ಮನೆಗೆ ಹೋಗಿ ಅಪೊಸ್ತಲನಾದ ಪೌಲ್ ಏನು ಮಾಡ್ಯಾನ, ಇಳ್ಕೊಂಡನ ಪ್ರೇರಲ್ಲಿ. ಅಪೊಸ್ತಲನಾದ ಪೌಲ್ ಅವನ ಮನೆಗೆ ಇಳ್ಕೊಂಡು ಹೋಗಿ ಅವನಿಗೆ ಮತ್ತೆ ನಡೆದ ಸಮಾಚಾರ ಎಕಡೆ ಸುವಾರ್ತೆ ನಡೆಸುತ್ತಿದೆ, ಎಲ್ಲಿ ಎಕಡೆ ಸುವಾರ್ತೆ ಪ್ರಕಟಿಸಿ ಹೋಗಿದೆ ಎಂಬುದಾಗಿ ಅವನಿಗೆ ಕೇಳುತ್ತಾ ಅವನಿಗೆ ಎಚ್ಚರಿಸುತ್ತಾ ಅವನಿಗೆ ಇನ್ನೂ ಮತ್ತಿಷ್ಟು ಬಲವನ್ನು ತುಂಬುವುದಕ್ಕಾಗಿ ಅಪೊಸ್ತಲನಾದ ಪೌಲು ಪ್ರಯಾಸ ಪಡುತ್ತಾ 4 ಮಂದಿ ಮದುವೆ ಆಗದ ಹೆಣ್ಮಕ್ಕಳು ಅಲ್ಲಿ ಫಿಲಿಪ್ಪನ ಹರಪ್ರಿಯರೇ. ಇವತ್ತು 4 ಮಂದಿ ಹೆಣ್ಮಕ್ಳು ಇರ್ತಕ್ಕಂಥ ಒಂದು ತಂದೆ ಎಷ್ಟೋ ಶೋಧನೆಗೆ ಒಳಗಾಯ್ತಾನೆ ಪ್ರೇರೆ, ತಾಯಿ ಎಷ್ಟೋ ಶೋಧನೆಗೆ ಒಳಗಾಯ್ತಾಳೆ ಪ್ರೇರೆ. ನಾನು ಒಂದು ಹೇಳ್ತೆ, ಹೆಣ್ಮಕ್ಳಿದ್ದಂಥ ಮನೆಗೆ ಎಷ್ಟು ಸೌಲಕ್ಷಣೆ ಅದನೋ ಗಂಡು ಮಕ್ಕಳಿರ್ತಕ್ಕಂಥ ಮನೆಗೆ ಸೌಲಕ್ಷಣೆ ಇಲ್ಲ. ಹೆಣ್ಮಕ್ಳಿದ್ದಂಥ ಮನೆಗೆ ಎಷ್ಟು ಕ್ಲೀನ್ ಅದನೋ, ಎಷ್ಟು ನೀಟ್ನೆಸ್ ಇರ್ತದೋ ಗಂಡ್ಸು ಮಕ್ಕಳಿದ್ದಂಥ ಮನೆಗೆ ಅಷ್ಟು ನೀಟ್ನೆಸ್ ಇರ್ಲಿಕ್ಕೆ ಸಾಧ್ಯ, ಅವಕಾಶ, ಚಾನ್ಸಸ್ ಇಲ್ಲ. ಹೆಣ್ಮಕ್ಕಳಿಂದ ತಾಯಿ ತಂದೆ ಯಾವುದೂ ಒಂದು ಮಾನ ಮರ್ಯಾದೆ ಗೌರವ ಇರ್ಲತ್ತದ, ಎಲ್ಲದ್ರಲ್ಲಿ ಮಾನ ಮರ್ಯಾದೆ ಗೌರವ ಇರ್ತದ. ಗಂಡ್ಮಕ್ಕಳಿಂದ ಮಾನ ಮರ್ಯಾದೆ ಗೌರವವನ್ನು ತಾಯಿ ತಂದೆ ಇವತ್ತು ಲೋಕದಲ್ಲಿ ಕಳೆದುಕೊಳ್ತಾರೆ. ಇಂಥ ಒಂದು ಸ್ಥಿತಿ ಕೂಡ ನಾವು ಎದುರ್ಕೊಳ್ಳುತ್ತೀವಿ, ನೋಡುತ್ತಿದ್ದೇವೆ ಆಲ್ರೆಡಿ ಕಣ್ಣಿನ ಅನೇಕ ಒಂದು ಪ್ರಾಂತಗಳಲ್ಲಿ. ಆದರೆ ಈ ಫಿಲಿಪ್ಪನು ಒಂದು ಬಲವಾಗಿ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಇಷ್ಟು ಅದ್ಭುತವಾಗಿ ಸುವಾರ್ತೆ ಪ್ರಕಟಿಸಲತನ, ಅಷ್ಟು ಅದ್ಭುತವಾಗಿ ಸುವಾರ್ತೆ ಪ್ರಕಟಿಸಲತನ ಪ್ರೇರಿ. ಇವತ್ತು ಅಂಥ ಒಂದು ಸುವಾರ್ತೆಯನ್ನು ಕೇಳಿ ನೀವು ಮಾರ್ಪಟ್ಟಿ ರಕ್ಷಣೆ ಹೊಂದಬೇಕು. ಈ ಸತ್ಯವೇದ ನಮ್ಮನ್ನು ಇಷ್ಟು ಎಚ್ಚರಿಸ್ತದ, ಸತ್ಯವೇದ ಅಷ್ಟು ಎಚ್ಚರಿಸ್ತದ. ಈ ಸತ್ಯವೇದಕ್ಕೆ ಒಂದು ವೇಳೆ ನಾವು ಒಳಗಾದೆ ಅಂದ್ರೆ ಆ ಸತ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಆಟೋಮೆಟಿಕ್ಲಿ ಮಾರ್ತೋಯ್ತೀರಿ ಪ್ರೇರಿ. ಲೋಕಕ್ಕೆ ಸಂಬಂಧಪಟ್ಟಂಥ ಅಧಿಕಾರಗಳೆಲ್ಲ ನೀವು ಆಟೋಮೆಟಿಕ್ಲಿ ಮಾರ್ತೋಯ್ತೀರಿ. ಇವತ್ತು ಬಲವಾಗಿರ್ತಕ್ಕಂಥ ನೀವು ಬಲಹೀನರಾಗಿ ಬಿದ್ದೋಗ್ಲಿಕ್ಕೆ ಅವಕಾಶ ಇಲ್ಲ. ಇನ್ನು ನೀವು ಬಲ ಹೊಂದಬೇಕು, ಇನ್ನು ನೀವು ಶಕ್ತಿ ಹೊಂದಬೇಕು, ಇನ್ನು ಉನ್ನತ ಸ್ಥಾನಮಾನಕ ನೀವು ಬೆಳಿಬೇಕು. ಇದೇ ಒಂದು ದೇವ್ರ ಚಿತ್ತ ಪ್ರೇರಿ. ದೇವ್ರು ನಿಮ್ಮ ಬೆಳ್ಳಿ, ನಿಮ್ಮ ಬಂಗಾರ, ನಿಮ್ಮ ಆಸ್ತಿ ಅಂತಸ್ತ, ನಿಮ್ಮ ಒಡವೆಗಳು ದೇವ್ರು ಆಸೆ ಪಟ್ಟಿಲ್ಲ. ಅದಕ್ಕೆ ಅದು ಅಂಥದ್ದು ಆಶಿಸ್ತಕ್ಕಂಥವನಲ್ಲ ಆತನು ಆಶಿಸ್ತಾನ ಮನುಷ್ಯನ ಹೃದಯ. ನಿನ್ನ ಹೃದಯನು ಬಹು ಜಾಗ್ರತೆಯನ್ನು ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವು ಎಂಬುದಾಗಿ ಜ್ಞಾನೋಕ್ತಿ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದ್ದ ಪ್ರೇರಿ. ದೇವ್ರು ನಿಮ್ಮ ಹೃದಯನೂ ಕಾಪಾಡ್ಕೋರು ಎಂಬುದಾಗಿ ನಿಮ್ಮನ್ನು ಎಚ್ಚರಿಸ್ಲತ್ತಾನೆ. ಇವತ್ತು ನಿಮ್ಮ ಹೃದಯವನ್ನು ನೀವು ಕಾಪಾಡಿಕೊಂಡಿದ್ರೆ ಎಷ್ಟು ಉತ್ತಮ. ಫಿಲಿಪ್ಪನು ತನ್ನ ಹೃದಯನ ಕಾಪಾಡ್ಕೊಳ್ತಾನೆ. ಆಲ್ರೆಡಿ ಅಲ್ಲಿ ಜನರಿಂದ ಆರಿಸಲ್ಪಟ್ಟನ 7 ಒಬ್ಬನಾಗಿರ್ತಕ್ಕಂಥ ಫಿಲಿಪ್ಪನು ಬಲವಾಗಿ ಸುವಾರ್ತೆ ಪ್ರಕಟಿಸ್ಲತ್ತಾನ. ಹಿಂದಕ್ಕಾಗ್ಲತ್ತಿಲ್ಲ ಪ್ರಿಯತಾನು. ಅರೆ ಸ್ಟೇಫನನ್ನು ಕೊಲ್ಲಿರೋದ ನನಗೆ ಕೂಡ ಕೊಲ್ತಾರೆ ಎಂಬ ಉದ್ದೇಶನ ಒಳಗಿಲ್ಲ, ಏನಿಲ್ಲ. ನಾನು ಉಸಿರಿರುವಾಗ, ನನ್ನ ಪ್ರಾಣ ಇರುವಾಗ ನಾನು ಸುವಾರ್ತೆನ ಪ್ರಕಟಿಸ್ಬೇಕೆಂಬ ಉದ್ದೇಶ ಇಟ್ಕೊಂಡು ಏನು ಮಾಡ್ತಾನೆ, ಓಡ್ಲತ್ತಾನ ಪ್ರಿಯತಾನೆ ಸ್ಪಷ್ಟವಾಗಿ. ಇವತ್ತು ನಾನು ಯೌವನಸ್ ಮಕ್ಕಳೇ, ಇವತ್ತು ನೀವು ಸುವಾರ್ತೆ ಪ್ರಕಟಿಸೋದಕ್ಕೆ ಓಡ್ಲತ್ತೀರಿ ಅಥವಾ ನಿಮ್ಮ ದಾರಿ ಯಾವ ಕಡೆ ಇದೆ? ನಿಮ್ಮ ದಾರಿ ಲೋಕದ ಕಡೆ ಇದನ? ನಿಮ್ಮ ದಾರಿ ಪಾಪ ದೋಷ ಕಡೆ ನಿಮ್ಮ ದಾರಿಗಳವನ? ನಿಮ್ಮ ಹೆಜ್ಜೆ ಯಾವ ಕಡೆ ಇವ? ನಿನ್ನ ಹೆಜ್ಜೆ ಒಂದು ವೇಳೆ ಲೋಕದ ಕಡೆ ಇದಂದ್ರೆ ಈ ಲೋಕದಲ್ಲಿ ಸರ್ವನಾಶ ಆಗೋತೀನಿ ಸ್ಪಷ್ಟವಾಗಿ. ನಿನ್ನ ಹೆಜ್ಜೆ ದೇವ್ರ ಕಡೆ ಇರ್ಬೇಕು ಬೇರೆ. ನಿನ್ನ ಹೆಜ್ಜೆ ಒಂದು ವೇಳೆ ದೇವ್ರ ಕಡೆ ಇತ್ತಂದ್ರೆ ದೇವ್ರು ನಿನ್ನನ್ನು ಗಮನಿಸಿ ದೇವ್ರಿನ ಉನ್ನತ ಸ್ಥಾನಮಾನಕ ತರ್ತಾನೆ ಪ್ರಿಯರೇ. ನಿನ್ನ ಹೆಜ್ಜೆಯನ್ನು ಕಾಪಾಡ್ಕೋಬೇಕು ನೀವು ಸ್ಪಷ್ಟವಾಗಿ. ನೀ ಇರ್ತಕ್ಕಂಥ ಹೆಜ್ಜೆ ಯಾವುದದ? ಎಂಥ ಈ ಸ್ಥಳದಲ್ಲಿ ಹೆಜ್ಜೆ ಇಕ್ಲತ್ತಿದ್ನಿ, ನೀ ಎಂಥ ಕಾರ್ಯಗಳನ್ನು ಮಾಡತ್ತಿದೆ ಎಂಬುದಾಗಿ ನಿನ್ನನ್ನು ನೀನು ಪರೀಕ್ಷಿಸಿಕೊಂಡಿದ್ದರ ನಿನ್ನ ಜೀವನ ಕಾಲವೆಲ್ಲ ನೀವು ಬಿದ್ದೋಗ್ಲಕ್ಕೆ ಅವಕಾಶ ಅನಿಸಿಲ್ಲ. ಕಷ್ಟ ನಷ್ಟ ಬರ್ತಾವ್ರಿ ಮನುಷ್ಯಾಗಿಲ್ಲ ಅಂತಿಲ್ಲ. ಸರ್ದಿ, ಜ್ವರ, ಕೆಮ್ಮು, ನೆಗಡಿ ಇವೆಲ್ಲ ಹೆಂಗೆ ಬರ್ತಾವ ನೋಡ್ರಿ, ಹಂಗೆ ಕಷ್ಟ ನಷ್ಟಗಳು ಬರ್ತಾವ. ಮತ್ತೆ ತಿರುಗಿ ಹಂಗೆ ಹೊಡೆತಾವ ಪ್ರೇರ. ಹೆಚ್ಚಿನ ದಿನಗಳು ಮನುಷ್ಯನ ಮೇಲೆ ಇರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಕಷ್ಟಗಳು ನಿಮ್ಮ ಶರೀರದಲ್ಲಿ, ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ದಿನ ಇರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ನೀನು ಸರಿಯಾದ ರೀತಿಯಲ್ಲಿ ದೇವರನ್ನು ಅದ್ಭುತ ಮಾಡ್ತಾನೆ, ಸರಿಯಾದ ಸಮಯದಲ್ಲಿ ದೇವರನ್ನು ನಡೆಸ್ತಾನೆ. ಅದಕ್ಕೆ ನೀನು ಕರ್ತನನ್ನು ಆಶ್ರಯಿಸುತ್ತಾ ಕರ್ತನ ಚಿತ್ತಂತೆ ನಡೆಯುವುದಕ್ಕಾಗಿ ನೀನು ಪ್ರಯಾಸ ಪಟ್ಟಿದ್ದಾರೆ ಎಷ್ಟು ಉತ್ತಮ. ಅದಕ್ಕೆ ಅದೇ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 6-7 ಒಂದ್ಸರ್ತಿ ಹೋದ್ರೆ, ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕಂದರೆ ಅನೇಕರೊಳಗಿಂದ
ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಮಹಾ ಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಸಂತೋಷ ಆಗ್ಯದಂತ? ಬಹು ಸಂತೋಷ ಆಗ್ಯದಂತ ಪ್ರಿಯರೇ. ಫಿಲಿಪ್ಪನು ಗುಂಪು ಕೂಡಿದ ಜನಗಳ ಬಳಿಗೆ ಹೋಗ್ಯಾನ. ಆ ಜನಗಳು ಅವನ ಮಾತನ್ನು ಕೇಳ್ಯಾರ. ಜನಗಳು ಅವನ ಮಾತನ್ನು ಕೇಳುವಾಗ ಕ್ರಿಸ್ತನನ್ನು ಅಂಗೀಕರಿಸರಲ್ಲಿ. ಕ್ರಿಸ್ತ ಯೇಸುವನ್ನು ಅಂಗೀಕರಿಸ್ಯಾರ. ಕ್ರಿಸ್ತು ಯೇಸುವನ್ನು ಅಂಗೀಕರಿಸಿದಾಗ ಅವರು ಒಂದು ಮನಸ್ಸು ಒಂದೇ ಜಗಲಿಟ್ಟು ಅವ್ರು ಲಕ್ಷ್ಯ ಕೊಟ್ಟು ಕೇಳ್ತಕ್ಕಂಥರಾಗಿದ್ದಾರೆ ಪ್ರಿಯರೇ. ಇವತ್ತು ಕ್ರಿಸ್ತನ ಮನಸ್ಸು ನಿಮ್ಮೊಳಗಿರ್ಬೇಕು. ಕ್ರಿಸ್ತನ ವಾಕ್ಯ ನಿಮ್ಮೊಳಗಿರ್ಬೇಕು. ಕ್ರಿಸ್ತನ ವಾಕ್ಯ ನಿಮ್ಮನ್ನು ಪ್ರಚರಿಸುತ್ತಂದ್ರೆ ಏಕ ಮನಸ್ಸಾಗಿ ನೀವು ಲಕ್ಷ್ಯ ಕೊಡ್ಬೇಕು ಪ್ರಿಯರೇ. ನಿಮ್ಮ ಮನಸ್ಸು, ನಿಮ್ಮ ಹೃದಯಗಳು ಇಲ್ಲೇ ಇರಬೇಕು ಪ್ರಿಯರೇ. ನಿಮ್ಮ ಮನಸ್ಸು, ನಿಮ್ಮ ಹೃದಯಗಳು ಇಲ್ಲೇ ಇದ್ದಾಗ ಲಕ್ಷ್ಯ ಕೊಟ್ಟು ನೀವು ಕೇಳೋಕೆ ಅವಕಾಶ ಚಾನ್ಸಸ್ ಅದ ಪ್ರಿಯರೇ. ಗಮನ ಕೊಟ್ಟು ಕೇಳೋದಕ್ಕಾಗಿ ಅವಕಾಶ ಚಾನ್ಸಸ್ ನಿಮ್ಗದ. ಗೊಂದಲದಲ್ಲಿ ಸೇರಿದ್ರೆ ಅಂದ್ರೆ ಗೊಂದಲದಲ್ಲಿ ನಿಮ್ಮ ಜೀವನ ಹಾಳಾಗೋಯ್ತು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವೆಲ್ಲ ಇಲ್ಲಿ ಕುಂತು ಸುಖವಾಗಿ ಏನು ವಾಕ್ಯ ಕೇಳ್ತೀರಲ್ಲ, ನೀವು ಭಾಳ ಭಾಗ್ಯವಂತರು. ದೇವರ ಸನ್ನಿಧಿ ನೀವು ಯೋಗ್ಯರು. ನಿಮಗೆ ದೇವ್ರ ಗೊಂದಲಕ್ಕ ಜನ 12 ಗಂಟೆ ಗೊಂದಲಕ್ಕೆ ಒಳಗಾದ್ರೂ ಕೂಡ ನಿಮಗೊಂದು 4 ತಾಸರ ದೇವ್ರು ರಕ್ಷಿಸ್ಲತ್ತಾನ. ಎಷ್ಟು ತಾಸು ರಕ್ಷಿಸ್ಲತ್ತಾನ? ಒಂದು 3 ತಾಸು 4 ತಾಸರ ಆ ಗೊಂದಲ ನನ್ನ ಮಕ್ಕಳು ಸೇರ್ಬಾರ್ದು ಎಂಬುದಾಗಿ ನಿಮ್ಮನ್ನು ರಕ್ಷಿಸ್ಲತ್ತಾನ ಪ್ರೇರೆ. ಇವತ್ತು ಜಾತ್ರೆಯಲ್ಲಿ ನಡೀತಕ್ಕಂಥ ಕಾರ್ಯ ಏನು ಖರೀದಿ ಮಾಡ್ತೀರಿ? ಜಾತ್ರೆ ಹೋಗಿ ಎಲ್ಲ ರೊಕ್ಕ ಕೊಟ್ಟು ಖರೀದಿ ಮಾಡ್ತೀರಿ. ಧೂಳಿ ಮಾತ್ರ ರೊಕ್ಕ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮೈಯಲ್ಲಿ ಅದು ಮಾಡಾಕ್ತದೆ ಪ್ರೇರೆ. ತಲೆ ನೋಡಿ ಎಲ್ಲರದು ಕೆಂಪು ಮಣ್ಣಿನ ತಲೆನೇ, ಬಂಗಾರ ತಲೆನೇ, ಪೂರ ಮೈಯೆಲ್ಲ ತಲೆಯೆಲ್ಲ ಮಣ್ಣು. ನೀವು ಎಲ್ಲಿ ಭೀ ಕೈ ಹಾಕ್ರಿ, ಕಿವೆ ಹಿಂಗೆ ಮಾಡ್ರಿ ಮಣ್ಣೆ, ಕಣ್ಣಿಗೆ ಹಿಂಗೆ ಒರೆಸ್ಕೋರಿ ಮಣ್ಣೆ, ಮುಖಕ್ಕೆ ಒರೆಸ್ಕೋರಿ ಮಣ್ಣೆ, ಬಾಯಿದ ಗಂಟ್ಲಾಗೆಲ್ಲ ನಿಮ್ಗೆ ಹೋಯ್ತಕ್ಕಂಥದ್ದು ಮಣ್ಣು ಧೂಳಿನೇ ಪ್ರಿಯರೇ. ಅಲ್ಲಿ ಹೋಗಿ ಏನು ಸೇವನೆ ಮಾಡ್ಲಿಕ್ಕಾಗಲ್ಲ. ನೀವು ಏನು ಸೇವನೆ ಮಾಡಿದ್ರು ಕೂಡ ಅದ್ರಾಗೆಲ್ಲ ಮಣ್ಣೆ ಮಿಕ್ಸ್ ಇರ್ತದಲ್ಲಿ. ನೀವು ಬಹುಶಃ ಆಹಾರ ಸೇವನೆ ಮಾಡ್ಬೇಕೆಂಬ ಉದ್ದೇಶ, ಐಸ್ ಕ್ರೀಮ್ ತಗೋರಿ, ಅದಕ್ಕೆ ಮಣ್ಣೆ ಹತ್ಕೊಂಡಿರ್ತಲ್ಲ. ನೀವೇನು ಭೀ ತಿನ್ರಿ, ಧೂಳಿ ಅದ್ರಾಗ ಎಲ್ಲದ್ರಾಗ ಮೆತ್ಕೊಂಡಿರ್ತದೆ ಪ್ರಿಯರೇ. ಎಲ್ಲಗೆಲ್ಲಗ ಧೂಳಿ ಮೆತ್ಕೊಂಡಿರ್ತದೆ. ನಿಮ್ಮ ಬಟ್ಟೆ ಕೂಡ ತಂದು ಮನೆಗ ಡೈರೆಕ್ಟ್ ಶಾಂಪು ಆಗಲಿ ಅಥವಾ ನಿರ್ಮಲ್ ನೀರಾಗ ಹಾಕಿ ಮ್ಯಾಕ್ ಎಬಸ್ರಿ, ಕೆಂಪುಣ್ಣೆ ಬರ್ತಿರತ್ತೋ ಅದ್ರಾಗ ಏನು ಬರಲ್ಲ. ನೀವು ಖರೀದಿ ಮಾಡತ್ತೀರಿ ಏನು? ಲೋಕಕ್ಕೆ ಸಂಬಂಧಪಟ್ಟ ಒಂದು ಧೂಳನ್ನು ಖರೀದಿ ಮಾಡ್ಕೊಂಡು ಉಂಟ್ರಿ ಅಷ್ಟೇ. 4 ರೂಪಾಯಿ ನೀವು ಖರ್ಚು ಮಾಡ್ತಿರ್ಬೋದು. 4 ರೂಪಾಯಿದು ಏನಾರ ಅದು ನೋಡಿ ಕೊಂಡ್ಕೊಂಡ, ಇದು ನೋಡಿ ಕೊಂಡ್ಕೊಂಡ. ಜಾತ್ರೆಗ ಏನಂತಾರ, ಚುಕ್ಕಲಿಗಳದಾಗ ಸ್ಪೀಡ್ ಚುಕ್ಕಲಿಗಳು ಕುಂತ ಮ್ಯಾಲಿನ ನೀರು ಬಿಡ್ತಾರೆ, ಯಾರೋ ಮೈಯೆಲ್ಲ ನೀರಾಗೋಯ್ತವ ಅಂಜಿ. ಪರಿಸ್ಥಿತಿಗಳೇನು? ಆಗಿಂದಾಗ ಬಟ್ಟೆ ಕಳೆದು ಮತ್ತೆ ಮನೆಗೆ ಹೋಗಿ ಬಟ್ಟೆ ಕ್ಲೀನ್ ಮಾಡ್ಕೊಂಡು ಬರ್ಲಕ್ಕೆ ಅವಕಾಶ ಅದ? ಬಟ್ಟೆ ರೆಡಿ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಡು ಮನೆಗೆ ಬರ್ಲಕ್ಕೆ ಮತ್ತೆ ಜಾತ್ರೆ ಬರ್ಲಕ್ಕೆ ಅವಕಾಶ ಅದನ? ಇಲ್ಲ. ನನ್ನ ಸೋದರ ಮೋಸ ಹೋಗಬೇಡ. ದೇವರು ತಿರಸ್ಕಾರವನ್ನು ಸಹಿಸುವವನು ಅಲ್ಲೇ ಅಲ್ಲ. ನೀನು ಮೋಸ ಹೋಗ್ಲಕ್ಕೆ ಅವಕಾಶ ಇಲ್ಲ. ಜಾತ್ರೆ ಎಂಬ ಲೋಕದಲ್ಲಿ ಬಿದ್ದೋಗಿ ಈಗ ಆಲ್ರೆಡಿ ನಾವು ಜಾತ್ರೆದಾಗ ಇದ್ದಿದ್ದೆವು. ಎಷ್ಟೋ ಮೋಸ ಹೋಗ್ಲತ್ತಿದ್ದೀವಿ, ಎಷ್ಟೋ ಸಮಸ್ಯೆ ಎದುರ್ಕೊಳ್ಳತ್ತೀರಿ, ಎಷ್ಟೋ ಸಂಕಟಗಳು, ಎಷ್ಟೋ ಶೋಧನೆ ಎದುರ್ಕೊಳ್ಳತ್ತೀರಿ. ಇನ್ನೂ ನೀವು ಕೊಂಡ್ಕೊಂಡು ಬರ್ಲಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲ ಪ್ರಿಯರೇ. ಇವತ್ತು ಯವನಸ್ಥರು, ಅನೇಕ ಯವನಸ್ಥರು ಅವ್ರಿಗೆ ನೋಡಿ ಸೀಟಿ ಹೊಡೆದ, ಇವ್ರಿಗೆ ನೋಡಿ ಸೀಟಿ ಹೊಡೆದ. ಏನು ಕಾರ್ಯಗಳು ಇವತ್ತಿಂದಾಗ ನೋಡ್ತೀವಿ ನಾವು ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನವಿಟ್ಟು ನಮ್ಗೆ ಹೇಳ್ತೇನೆ, ಯಾವುದೇ ಆಗಲಿ ಲೌಕಿಕ ಅವಕಾಶ ಕೊಡಬೇಡ್ರಿ. ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಅವಕಾಶ ಕೊಡಬೇಡ್ರಿ. ಲೋಕ ಎಂಬ ವಿಚಾರಕ್ಕೆ ನೀವು ಅವಕಾಶ ಕೊಡಬೇಡ್ರಿ. ಲೋಕ ಎಂಬ ಸ್ತ್ರೀ ಪುರುಷನಿಗೆ ಅವಕಾಶ ಕೊಡಬೇಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯಾವಾಗ? ದೇವ್ರಿಗೆ ಗೊತ್ತದ ಮನುಷ್ಯನ ಒಬ್ಬಂಟಿಗಿರ್ಬೋದು ಒಳ್ಳೇದಲ್ಲ, ಅವನಿಗೆ ಸರಿಬಳ ಸಹಕಾರಿನ ಉಂಟು ಮಾಡಿದೆ ಎಂಬುದಾಗಿ ದೇವ್ರು ಹೇಳೇನ. ಸರಿಬಳ ಸಹಕಾರಿ ಉಂಟು ಮಾಡ್ತಾನೆ ಇಲ್ಲ ಅಂತಿಲ್ಲ. ಆದರೆ ಲೌಕಿಕ ಸಂಬಂಧಪಟ್ಟಂಥ ಅಧಿಕಾರ ತುಂಬಿದವರಾಗಿದ್ದು ನೀವು ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ. ಇಲ್ಲಿ ಫಿಲಿಪ್ಪನು ಬಲವಾಗಿ ಸುವಾರ್ತೆ ಪ್ರಕಟಿಸ್ತಾನೆ. ಏನು ಅವಶ್ಯಕತೆ ಫಿಲಿಪ್ಪನಿಗೆ? ದೇವರ ಆತ್ಮದ ಅವಶ್ಯ ಉಳ್ಳವನ, ದೇವರ ಆತ್ಮದ ಒಂದು ಅಭಿಷೇಕ ಉಳ್ಳವನ, ದೇವರ ಆತ್ಮ ಉಳ್ಳವನಾಗಿದ್ದು ಬಲವಾಗಿ ಸುವಾರ್ತೆ ಪ್ರಕಟಿಸ್ಲತ್ತನ. ಅಲ್ಲಿ ಎಲ್ಲ ಜನರು ಆ ಸೂಚಕ ಕಾರ್ಯಗಳನ್ನು ಅಥವಾ ನಡೆದಿರ್ತಕ್ಕಂಥ ಕಾರ್ಯಗಳನ್ನು ನೋಡಿ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟು ದೇವ್ರ ಕಡೆ ಅವರು ತಿರುಗಿಕೊಂಡರು ಪ್ರೇರೆ. ಮತ್ತು ಅಲ್ಲಿ ಅದ್ಭುತಗಳು ಆಗ್ಯಾವ ಪ್ರೇರೆ. ದೇವುಗಳು ಬಿಟ್ಟು ಹೋಗ್ಯಾವ. ಮಂತ್ರದ ಶಕ್ತಿಗಳ ಜನ ಬಿಡುಗಡೆ ಆಗ್ಯದ. ಅಲ್ಲಿ ಪಾಶ್ವಿ ರೋಗಿಗಳು ಸ್ವಸ್ಥತೆ ಹೊಂದಾರ, ಕುಂಟರು ನಡೆದರಲ್ಲಿ. ಅನೇಕ ಒಂದು ಅದ್ಭುತಗಳು ದೇವರು ಅಲ್ಲಿ ಆ ಪಟ್ಟಣದಲ್ಲಿ ಮಾಡ್ಯಾನ. ಇವತ್ತು ನಿಮ್ಮ ಮುಖಾಂತರ ಕೂಡ ದೇವರು ಮಾಡುವ ಸಿದ್ಧನಾಗಿದ್ದಾನೆ. ನಿಮ್ಮ ಜೀವಿತರು ಕೂಡ ಮಾಡ್ಲಾಕ್ ಸಿದ್ಧಾನ, ನಿಮ್ಮ ಮನೇಲಿ ಮಾಡ್ಲಾಕ್ ಸಿದ್ಧನಾಗಿದ್ದಾನೆ. ಇವತ್ತು ಅನೇಕ ಒಂದು ಕಾಯಿಲೆ ರೋಗ ವ್ಯಾಧಿಗಳಿಗೆ ನೀವು ಒಳಗಾಗಿದ್ದಿರ್ಬೋದು. ನಿಮ್ಮ ಒಳಗಿರ್ತಕ್ಕಂಥ ಆ ಕಾಯಿಲೆ ರೋಗ ವ್ಯಾಧಿಗಳು ದೇವರು ನಿಮ್ಮನ್ನು ಬಿಡುಗಡೆ ಮಾಡತ್ತಾನ ಪ್ರೇರೆ.
ಜಾತ್ರೆಯಲ್ಲಿ ಬಿಡುಗಡೆ ಆಯ್ತಂತಾರೆ, ಜಾತ್ರೆಯಲ್ಲಿ ಬಿಡುಗಡೆ ಆಯ್ತದ? ಜಾತ್ರೆಯಲ್ಲಿ ಈ ಥರ ಮೌನವಾಗಿ ಕುಂತು ವಾಕ್ಯ ಕೇಳ್ತೀರಿ? ಸಾಧ್ಯ ಅದನ? ಇಲ್ಲ ಪ್ರಿಯರೇ. ಗೊಂದಲ ಇರ್ತಕ್ಕಂಥ ಈ ಸ್ಥಳದಲ್ಲಿ ಮೌನವಾಗಿದ್ದು ವಾಕ್ಯ ಕೇಳೋದಕ್ಕ ನಿಮ್ದು ಆಗಲ್ಲ. ಆದರೆ ಒಂದು ಬಲವಾಗಿ ನೀವು ಒಂದು ಪ್ರಾರ್ಥನೆ ಮಾಡ್ಬೇಕೇನೋ, ದೇವ್ರು ಏನಿರಲಿ ನಾನು ಗೊಂದಲಕ್ಕೆ ಒಳಗಾಲಕ್ಕೆ ನಮಗೆ ಅವಕಾಶ ಕೊಡ್ಬಾರ್ದು ದೇವ್ರ ಎಂಬುದಾಗಿ ಒಂದು ಪ್ರಾರ್ಥನೆ ಇರಬೇಕು. ನಾವು ಪ್ರೇರ್ ಮಾಡ್ತಾ ಏನು ಪ್ರೇರ್ ಮಾಡ್ತಾ ಗೊತ್ತದನ? ದೇವರೇ, ನನ್ನ ಪ್ರಾಣ ನಷ್ಟವಾದರೂ ಕೂಡ ಪರವಾಗಿಲ್ಲ, ಆದರೆ ಪಾಪ ಮಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ. ಅಂಥ ಸಮಯ ಬಂತಂದ ದೇವರೇ ನನ್ನ ಪ್ರಾಣವನ್ನು ಇಮಿಡಿಯೇಟ್ಲಿ ತೆಗೆದಾಕಂತೇಳಿ ಒಂದು ಪ್ರೇರಿತ ಪ್ರೇರಣ. ಯಾಕೆ ಸಿಗ್ತಾ ಗೊತ್ತದನ? ಒಂದು ವೇಳೆ ಪಾಪದಲ್ಲಿ ಬಿದ್ದೋದೇವು ಅಂದ್ರೆ ಸಿರ್ಫ್ ಮನುಷ್ಯನಿಗೆ ಅನುಭವಿಸ್ತಕ್ಕಂಥದ್ದು ನರಕನೇ ಪ್ರೇರೆ, ಮತ್ತು ದುಸರೇದೇನೂ ಇಲ್ಲ. ಜೀವಿತವೆಲ್ಲ ನರಕನೇ, ಇಲ್ಲಿದ್ದ ಕೂಡ ನರಕನೇ. ಈ ಲೋಕದ ಯಾತ್ರೆ ಮುಗಿಸ್ಕೊಂಡೋದು ಕೂಡ ಮತ್ತೆ ತಿರುಗಿ ಎರಡನೇ ಸರ್ತಿ ಯೇಸುವಾಗಿ ಬಂದ ಕೂಡ ಮತ್ತೆ ತಿರುಗಿ ನಮಗೆ ನರಕನೇ ಪ್ರೇರೆ. ಸಾಧ್ಯವಾದಷ್ಟು ನಿಮ್ಮ ನೀವು ಕಾಪಾಡ್ಕೊಡ್ರಿ, ಇನ್ನೊಬ್ಬರಿಗೆ ಕಾಪಾಡೋದಕ್ಕೆ ನೀವು ಪ್ರಯತ್ನ ಪಡ್ರಿ. ಪೇತ್ರ ಯೋಹನರಿಗೆ ಹುಚ್ಚಿಡಿದ ತಾಸು ವಾರ್ತೆ ಪ್ರಕಟಿಸೋದಕ್ಕಾಗಿ ಸರ್ವ ಮಂಡಳಿಯನ್ನು ಕೂಡಿಸಿ 7 ಮಂದಿ ಶಿಷ್ಯರನ್ನು ಆರಿಸಿಕೊಳ್ಳೋದಕ್ಕೆ ಅವ್ರಿಗೆ ಏನಾರ ಪ್ರಾಬ್ಲಮ್ ಆಗಿತ್ತಾ? ಅವ್ರು ಹೇಳ್ಯಾರ, ನಾವು ಇವತ್ತು ತಿಳ್ಕೊಂಡು ನಾವು ಬರೀ ವಾಕ್ಯನೇ ಸಾರ್ತೇವೆ, ಬರೀ ನಾವು ಸುವಾರ್ತೆ ಪ್ರಕಟಿಸಿರ್ತೇವೆ, ನೀವು ಕೂಡ ರೆಡಿ ಆಗರಿ ಎಂಬುದಾಗಿ ಹೇಳಿ ಅವ್ರಿಗೆ ರೆಡಿ ಮಾಡಿ ಮಾಡ್ಯಾರ ಬಿಟ್ಕೊಟ್ಟಾರ. ಆದರೆ ಸ್ಟೇಫನ್ ಬಲವಾಗಿ ಸುವಾರ್ತೆ ಪ್ರಕಟಿಸ್ಲತನ. ಈ ಸ್ಟೇಫನ್ಗ ಅನೇಕ ಜನ ತರ್ಕ ಮಾಡಿ ಈ ಸ್ಟೇಫನನ್ನು ಕೊಲ್ಲೆರ ಪ್ರಿಯ. ಅದ್ರ ಬಾದ ಫಿಲಿಪ್ಪನು ನಿಂತನು ಬಲವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾನು ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗ್ತಿರ್ಬೋದು, ಪರವಾಗಿಲ್ಲ, ಆದರೆ ನನ್ನಿಂದ ಕೂಡ ಬಲವಾಗಿ ಸುವಾರ್ತೆ ಪ್ರಕಟಿಸ್ತಕ್ಕಂಥರಾಗಿ ರೆಡಿ ಇರಬೇಕು ಪ್ರಿಯರೇ. ಒಂದು ವ್ಯಕ್ತಿ ಹೋಗ್ಯಾನ ಅಂದರೆ ಅವನ ಹಿಂದೆ ಸುವಾರ್ತೆ ಪ್ರಕಟಿಸ್ತಕ್ಕಂಥವ್ರು ಆ ಈ ಸ್ಥಳವನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ವ್ಯಕ್ತಿ ಬಲವಾಗಿ ನಿಲ್ತಕ್ಕಂಥಾಗಿರ್ಬೇಕು ನಿಮ್ಮೊಳಗೆ. ಅಂಥ ಒಂದು ಆಸಕ್ತಿ ನಿಮ್ಮೊಳಗಿರ್ಬೇಕು ಪ್ರಿಯರೇ. ಸ್ಟೇಫನ್ ಸತ್ತೋದಾಗ ಫಿಲಿಪ್ಪನ್ ಮುಚ್ಕೊಂತಾನ ಎಲ್ಲರೂ ಹೋಗಿ ಇಲ್ಲ ಪ್ರಿಯರೇ, ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಮತ್ತು ಬೇರೆ ಪ್ರಾಂತಕ್ಕೆ ಹೋಗಿ ಅವ್ರು ಸುವಾರ್ತೆ ಪ್ರಕಟಿಸ್ಲತಾನ ಪ್ರಿಯರೇ. ಫಿಲಿಪ್ಪನ ಸುವಾರ್ತೆ ಪ್ರಕಟಿಸುವಾಗ ಮಂತ್ರವಾದಿ ಕೂಡ ರಕ್ಷಣೆ ಹೊಂದಾನ ಪ್ರಿಯರೇ. ಮಂತ್ರವಾದಿ ಕೂಡ ರಕ್ಷಣೆ ಹೊಂದು ಮತ್ತೆ ತಿರುಗಿ ಆತನ ಕಾರ್ಯಗಳು ಅಂದರೆ ಈ ಸೈತನ ಅಧಿಕಾರಗಳು ಕೆಲವೊಂದು ಕಾರ್ಯಗಳು ಮಾಡ್ತಾರೆ ಪ್ರಿಯರೇ ಅಂತಿಲ್ಲ. ಅದಕ್ಕೆ ಇದೇ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನ ಓದ್ರಿ. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಯೇಸು ಸ್ವಾಮಿ ವಿಷಯವಾಗಿ ಫಿಲಿಪ್ಪನು ಬಲವಾಗಿ ಸುವಾರ್ತೆ ಪ್ರಕಟಿಸುತ್ತಾನೆ. ದೇವರ ಒಂದು ರಾಜ್ಯದ ವಿಷಯವಾಗಿ ಆತನ ಸುವಾರ್ತೆ ಪ್ರಕಟಿಸಲತ್ತಾನ. ದೇವರ ರಾಜ್ಯದ ವಿಷಯವಾಗಿ ಫಿಲಿಪ್ಪನು ಬಲವಾಗಿ ಸುವಾರ್ತೆ ಪ್ರಕಟಿಸಲತನ. ಬಲವಾಗಿ ಸುವಾರ್ತೆ ಪ್ರಕಟಿಸುವಾಗ ಗಂಡಸರು ಹೆಂಗಸರು ಎಲ್ಲರೂ ಕಲ್ತೇನು ಮಾಡ್ಯಾರ? ಅಲ್ಲಿ ದೀಕ್ಷಾ ಸ್ನಾನ ಮಾಡಿಕೊಂಡ್ರು ಪ್ರಿಯ. ದೇವ್ರ ಕಡೆ ತಿರುಗಿಕೊಂಡ್ರು ನೋಡಿ ಸ್ಪಷ್ಟವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಮರೊಬ್ಬ ಸೋದರು ನಂಗೆ ಫೋನ್ ಮಾಡಿ ಮಾತಾಡ್ತಾರ. ಏನು ಮಾತಾಡ್ತಾರಂದ್ರೆ PUC ರಿಸಲ್ಟ್ ಹೋಗ್ಯದವ್ರು. PUCದಲ್ಲಿ ಫೇಲ್ ಆಗ್ಯಾರ. ಯಾಕೆ ಫೇಲ್ ಆಗ್ಯಾರ ಅಂದ್ರೆ ಅವು ದೇವರಿಗೆ ಅವಮಾನಕರವಾಗಿರ್ತಕ್ಕಂಥ ಕಾರ್ಯನೇನು ಅಂತ ಅನ್ಕೋತೆ. ನಾ ಯಾಕೆ ಈ ಮಾತು ಅನ್ಕೊಂಡಿದ್ದೆ ಅಂದ್ರೆ ಒಂದೆರಡು ಸರ್ತಿ ಅವ್ರು ಆರಾಧನೆಗೆ ನಂಬಲ್ಲಿ ಬಂದಿದ್ದರು. ನಾ ಹೇಳಿದವ್ರಿಗೆ ಆರಾಧನೆಯಲ್ಲಿ ನೀವು ಜಾಯ್ನ್ ಆಗ್ರಿ, ಆರಾಧನೆಯಲ್ಲಿ ಕಂಟಿನ್ಯೂ ಜಾಯ್ನ್ ಹೋಗ, ದೇವ್ರು ಏನೋ ಒಂದು ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡ್ತಾನ, ಮತ್ತು ನೀವು ಮುಂದೆ ಓಡ್ಲಕ್ಕ ಒಂದು ಅವಕಾಶ ಅನಿಸ್ತದ ನಿಮ್ಗೆ ಅಂತೇಳಿ ಹೇಳಿದ. ಸರ್ ಎಕ್ಸಾಮ್ಸ್ ಅವ್ರಿಗೆ ಜರ ಬಲವಾಗಿ ಓದ್ಕೋಬೇಕಾಯ್ತದ, ಒಳ್ಳೆ ರಿಸಲ್ಟು ತರಬೇಕೆಂಬ ಉದ್ದೇಶ ಇಟ್ಕೊಂಡಿದ್ದೇನೆ. ದೊಡ್ಡ ಓದ್ಲಕ್ಕೆ ನಂಗೆ ಅವಕಾಶ ಬೇಕಂತೇಳಿ ಅದಕ್ಕೆ ಬರ್ಲಕ್ಕಾಗತ್ತಿಲ್ಲ ಸರ್. ಎಕ್ಸಾಮ್ಸ್ ಮುಗಿದ ತಕ್ಷಣ ಮತ್ತು ನಾ ಕಂಟಿನ್ಯೂ ಆರಾಧನೆಗೆ ನಾ ಜಾಯ್ನ್ ಆಯ್ತು ಸರ್. ನನ್ನ ಮನಸ್ಸು ಹಂಗೆ ಅನಿಸ್ಲತ್ತದ ಅಂತ ಹಿಂಗೆ ಅದನ್ನು ಅಂದ. ನೋಡ್ತಮ್ಮ, ದೇವ್ರಿಗೆ ಏಟು ಅವಕಾಶ ಕೊಡ್ತೀವಿ ಅಷ್ಟು ನಿನಗೆ ಮಾನ ಮರ್ಯಾದೆಗೆ ಅವರದ. ದೇವ್ರಿಗೆ ಏಟು ಅವಕಾಶ ಕೊಟ್ಟಿದ್ದಿ ಅಷ್ಟು ನೀನು ಗೆದ್ದಲಕ್ಕೆ ಅವಕಾಶ. ದೇವ್ರಿಗೆ ಅವಕಾಶ ಕೊಟ್ಟಾಗ ದೇವ್ರನ್ನ ಜೀವಿತ ಕೂಡ ಅದ್ಭುತ ಮಾಡ್ತಾನೆ ಅಂತೇಳಿ ಕೂಡ ನಾ ಹೇಳಿದ್ದೆ ಅವನಿಗೆ. ಇಲ್ಲ ಸರ್ ನೀವು ಪ್ರಾರ್ಥನೆ ಮಾಡಿರಿ, ನಾ ಸ್ವಲ್ಪ ದಿನದಾಗ ಮತ್ತು ಜಾಯ್ನ್ ಆಯ್ತೆ, ಮೊದಲು ನಾ ಎಕ್ಸಾಮ್ ಬರಿಬೇಕಂತ ತಿಳ್ಕೊಂಡು ಹೋಗ್ಯಾನ. 3 ಪೇಪರ್ ಹೋಗ್ಯಾವ ಪ್ರೇರಿ. ಅವ್ನು ಎಷ್ಟು ಪೇಪರ್ ಹೋಗ್ಯಾವ? 3 ಪೇಪರ್. 6 ಪೇಪರ್ದಾಗ 3 ಪೇಪರು ಬೇಕಾಗೋದು. ನಾ PUC ರಿಸಲ್ಟ್ಗಳು ಬಂದಾಗ ಸಾಯಂಕಾಲ ಟೈಮಲ್ಲಿ ಅವನಿಗೆ ಫೋನ್ ಹಚ್ಚಿದ, ಎಷ್ಟಪ್ಪ ಪರ್ಸೆಂಟೇಜ್ನಿಂದ ಅಂತ ಹಚ್ಚಿದ ಅವನಿಗೆ. ಒಂದು ಶಬ್ದ ಇಲ್ಲ, 2 ಶಬ್ದ ಇಲ್ಲ ಪ್ರೇರಿ. ಅಲ್ಲ ತನ್ನ ಸೇವಕರಿಗೆ 3 ಪೇಪರ್ ಹೋಗ್ಯಾವ. ನಾನು ಪರವಾಗಿಲ್ಲ, 3 ಪೇಪರ್ ಹೋದ್ರು ಪರವಾಗಿಲ್ಲ, ರಿವ್ಯಾಲ್ಯೂಷನ್ ಹಾಕಂದ್ರೆ ಏನೋ ಸರ್ ಹಾಕ್ಬೇಕು ನೋಡತ್ತಿದೆ, ಏನೋ ಪ್ಲ್ಯಾನ್ ಮಾಡಬೇಕು. ಫೇಲ್ ಆಗಿದೆ ಅಂತೇಳಿ ತಿಳ್ಕೊಂಡು ಆತ್ಮಹತ್ಯೆ ಆಗಲಿ ಅಥವಾ ಬೇರೆ ಕಾರ್ಯಗಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಇಂಥವೆಲ್ಲ ದೇವ್ರ ದೃಷ್ಟಿಯಲ್ಲಿ ಕರೆಕ್ಟ್ ಅಲ್ಲ. ಇವಾಗ ಫೇಲ್ ಆಗಿದೆ ನೋಡಿ, ನಿನಗೊಂದು ಅನುಭವಕ್ಕಾಗಿ ನೀ ಫೇಲ್ ಆಗಿದೆ. ಯಾವುದೋ ವಿಷಯವಾಗಿ ನೀನು ಒಂದು ಅನುಭವ ಬೇಕಾಗಿತ್ತು, ಅದಕ್ಕಾಗಿ ನೀ ಫೇಲ್ ಆಗಿದ್ದಿ. ತಿರುಗರ ದೇವ್ರ ಚಿತ್ತವನ್ನು ನೆರವೇರಿಸ್ಕೊ, ಮತ್ತು ನಿನಗೆ ದೇವ್ರು ಅದ್ಭುತ ಮಾಡ್ತಾನೆ. ಪರವಾಗಿಲ್ಲ, ಸೆಕೆಂಡ್ ಟೈಮ್ ಏನು ಎಕ್ಸಾಮ್ ಬರೀತಿ, ನೀವು 100% ರಿಸಲ್ಟ್ ಬರ್ತಗೋ, ಭಯ ಪಡಬೇಡ.
ನೀನು ಹತ್ತಿರವಾಗಿರ್ತಕ್ಕಂಥ ಸಭೆಗೆ ಹೋಗು, ಚರ್ಚಿಗೆ ಹೋಗು, ದೇವ್ರು ಅದ್ಭುತ ಮಾಡ್ತಾನೆ ಅಂತ ಹೇಳಿದೆ. ಮತ್ತೆ ಹೋಗೇನೋ ಇಲ್ಲ ಗೊತ್ತಿಲ್ಲ, ಆದರೆ ಅವ್ರು ಎಕ್ಸಾಮ್ ಪೀರಿಯಡ್ದಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ದೇವ್ರ ಸಭೆ ಆಲಯ ಕೂಡ ಬರ್ತಕ್ಕಂಥದ್ದು ಮಾಡ್ತಾ ಹೋಗ್ತಾರೆ. ದೇವ್ರಲಿಂದ ದೂರಾಗಿ ಜೀವನ ಮಾಡ್ಬೇಕಾಗಿ ಬರಿಬೇಕು, ಓದಬೇಕು, ಎಕ್ಸಾಮ್ಸ್ ಉಂಟು ಬರಿಬೇಕು ಓದಬೇಕು. ಎಕ್ಸಾಮ್ಸ್ನಲ್ಲಿ ಏನು ಹೇಳ್ತಾರ, ಹೇಳ್ತಾರೆ. ಅದಕ್ಕೆ ನನ್ನ ಸೋದರ ಅವನಿಗೆ ಒಂದು ವಿಷಯವನ್ನು ಎಚ್ಚರಿಸಿದೆ, ದೇವರಿಂದ ದೂರಾಗಿ ಜೀವನ ಮಾಡ್ತಕ್ಕಂಥ ಮನಸ್ಸಿನ ಒಳಗಿತ್ತು. ಅದಕ್ಕೆ ದೇವ್ರು ಈ ರೀತಿ ನೀನು ಆಗಿದ್ದನ್ನು ಪರವಾಗಿಲ್ಲ, ಆದರೆ ನೆಕ್ಸ್ಟ್ ಟೈಮ್ ನೀ ಎಕ್ಸಾಮ್ ಬರಿ, ಪಶ್ಚಾತ್ತಾಪಡು, ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರಿ, 100% ನೀ ಪಾಸ್ ಆಯ್ತು ಅಂತ ಹೇಳಿದಾಗ, ಓಕೆ ಸೇವಕರೇ, ನಾ ಏನೋ ತಪ್ಪು ಮಾಡಿದ್ದೆ, ನನಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಆದರೆ ಯಾಕೆ ವಿಷಯ ಹೇಳ್ತಂದ್ರೆ, ದೇವ್ರ ಸಭೆಕ ಅಸಡ್ಯವಾಗಿ ನಾವು ಬರ್ತಕ್ಕಂಥ ಆಶೀರ್ವಾದೇ ಒಂದು ದಿನ, ಈ ಆಶೀರ್ವಾದ ನಾವು ಕಳ್ಕೊಂಡೇವಂದ್ರೆ ಮತ್ತು ತಿರುಗಿ ನಮ್ಮನ್ನು ಬರ್ಲಕ್ಕೆ ಅವಕಾಶ ಚಾನ್ಸ್ ಅದನ್ನ. ಒಂದೇ ದಿನ 1000 ವರ್ಷ ಒಂದೇ ದಿನ. ಈ ಒಂದಿನ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಾಗ ಆಶೀರ್ವಾದವು ಹಿಂಗೆ ಬಗ್ಗೆ ಹಿಂಗೆ ಕೈಯಲ್ಲಿ ಚಾಚಿ ನಾವು ತಗೋಬೇಕಂತ ಪ್ರೇರೆ. ದೇವ್ರ ಸನ್ನಿಧಿಲಿ ಆಶೀರ್ವಾದ ಹೆಂಗೆ ನಾವು ಪಡ್ಕೋಬೇಕು ಆ ರೀತಿ ನಾವು ಪಡ್ಕೊಲೇಬೇಕು. ದೇವ್ರ ಸನ್ನಿಧಿನ ಆಶ್ರಯಿಸ್ತಕ್ಕಂಥ ನೀವು, ದೇವ್ರ ಆಶೀರ್ವಾದ ಪಡ್ಕೊಳ್ತಕ್ಕಂಥ ನೀವು, ಇವತ್ತು ಲೋಕದಲ್ಲಿ ನಿಮಗೆ ಧನ ಐಶ್ವರ್ಯ ನಿಮಗೆ ಸಿಗಲತ್ತಿರ್ಬೋದು. ಕೆಲವೊಬ್ರು ಅಂತಾರೆ ಅವ್ರು ಹೆಂಗೆ ಕಮ್ಮಸ್ಲತ್ತಾರ, ಅವ್ರಿಗೆ ಒಟ್ಟು ಹೆಂಗೆ ಸಿಗ್ಲತ್ತದ, ಅವ್ರು ಒಂದಿನ ಚರ್ಚೆಗೆ ಬರೋರಿಲ್ಲ, ಅವ್ರು ಏಟು ಉನ್ನತ ಸ್ಥಾನ ಕಂಡಿದಾರ, ಆದರೆ ಅವ್ರಿಗೆ ಪರಲೋಕದಲ್ಲಿ ಉನ್ನತ ಸ್ಥಾನ ಅವ್ರಿಗಿಲ್ಲ. ಅವ್ರ ಲೋಕದಲ್ಲಿ ಉನ್ನತ ಸ್ಥಾನ ಅದ. ಲೋಕದವ್ರ ಕೈಯಲ್ಲಿ ಕೊಳ್ಳಾಗ ಬೆಳ್ಳಿ ಬಂಗಾರ ಅವ್ರ ಬಲ್ಲ ಅದ. ಪರಲೋಕದಲ್ಲಿ ಬೆಳ್ಳಿ ಬಂಗಾರ ಎಲ್ಲದ? ರೋಡದಲ್ಲಿ ಚಿಡಿಗಳವ, ನಡೀತೀರ ಅದ್ರ ಮೇಲೆ ನೀವು. ಇಲ್ಲಿ ನಿಮ್ಮ ಕೊಳ್ಳಾಗ, ನಿಮ್ಮ ಮೈದಾಗ, ನಿಮ್ಮ ಕೈದಾಗೆಲ್ಲ ಮೆರಿಲತ್ತದು, ನಿಮಗೆ ಉಕ್ಕುಸ್ಲತ್ತದ. ಇಲ್ಲಿ ಅಲ್ಲಿ ನಿಮ್ಮ ಕಾಲಾಗದ ಕೆಳಗೆ ಅದ್ರ ಅದಕ್ಕೆ ತುಳ್ಕೊಂಡು ಹೋಗ್ತಿರ್ಪ್ರಿ ನೀವು ಅಂತ ಒಂದು ಹಾದಿದಲ್ಲಿ. ಈ ದರ್ಶನ ನೋಡಿದ ಆಲ್ರೆಡಿ. ಈ ದರ್ಶನ ಯಾವಾಗ ನೋಡಿದ್ರೆ 2013 ಈ ದರ್ಶನ ನೋಡಿದ ಪ್ರೇರಣ. ಅಮ್ಮರು ಒಂದಿನ ಹಿಂಗೆ ಎಲ್ಲರೂ ಅವರು ಇವರು ಅಂತೇಳಿ ಬಂದವ್ರಿಗೆ ಗಲ್ಲ ಹೊಡೆದವ್ರಿಗೆ ರೊಕ್ಕ ಕೊಟ್ಟಾಕ್ಲತ್ತೀರಿ, ಮನೆಗಿದ್ದೀನಿ ರೊಕ್ಕಗಳೆಲ್ಲ ಆ ಸೇವಕರಂದ್ರೆ ಅವ್ರಿಗೆ ಕೊಟ್ಟಾಕ್ಲತ್ತೀರಿ, ಇವ್ರು ಅಂದ್ರೆ ಇವ್ರಿಗೆ ಕೊಟ್ಟಾಕ್ಲತ್ತೀರಿ, ಅಲ್ಲಿ ಪ್ರೋಗ್ರಾಮ್ ಅಂದ್ರೆ ಅವ್ರಿಗೆಲ್ಲ ಕೊಟ್ಟಾಕ್ಲತ್ತೀರಿ. ಊಟ ಮಾಡತ್ತಿದೆ ಮಾತಲ್ಲ ಅಲ್ಲತ್ತಾರ, ನನಗೆ ಹತ್ತಲತ್ತದ ಮಾತದು, ನಂಗೆ ಮಾತದು. ನನಗೆ ಆಲ್ರೆಡಿ ಎಲ್ಲ ಅನ್ನಲತ್ತಾರ ಅವರು. ಈಗ ಅಂತ ನೋಡ್ರಿ, ನಾಯಿಗೆ ಎಲ್ಲೂ ಹಾಕಿ ಕಸ್ಕೊಂಡಿದ್ದಪ್ಲೇ ಸ್ಥಿತಿ ಬಂದಾಗ ಹಂಗೆ ನನಗೆ ಅನ್ಸತ್ತದ, ಯಾಕೋ ಇಟ್ಟು ಕಠಿಣವಾಗಿರ್ತಕ್ಕಂಥ ಮಾತಾಡತ್ತಾರ ಅಂತೇಳಿ ಅನ್ಕೊಂಡಿದ್ದ. ಕೈ ತಳ್ಕೊಂಡು ಜಸ್ಟ್ ಹಿಂಗೆ ಹೊಡಿಗೆ ಹೊರಗಿದೆ ಅಷ್ಟೇ. ಹಿಂಗೆ ಹೊಡಿ ನಾನು ಟೇಕಾದ ಒಂದು ವ್ಯಕ್ತಿ ಆಕಾಶದಿಂದ ಬಂದ, ನನ್ನ ಕೈ ಹಿಡಿದು ದರ ಹೇಳ್ಕೊಂಡು ಹೋಗಿ, ನಾನು ಕೈ ಹಿಡಿದು ತೆಗೆದುಕೊಂಡು ಹೋಗಿ ಆಕಾಶದ ಮೇಲೆ ಅಲ್ಲಿ ನಿಂದ್ರಿಸಿ, ನನಗೆ ಅಲ್ಲಿ ನಿಂದ್ರಿಸಿ ಎಕಡೆ ನೋಡ್ರಿ ಬೆಳ್ಳಿ ಬಂಗಾರ ಇದೆ, ಎಕಡೆ ನೋಡ್ರಿ ಬಂಗಾರ ಇದೆ. ಒಂದು ಕೋಟೆದ ಒಂದು ಏನಂತಾರ ಕೋಟೆದ ಒಂದು, ಆ ಕೋಟೆದಾಗ ಇಲ್ಲಿ ನನಗೆ ಆ ವ್ಯಕ್ತಿ ನಿಂದ್ರಿಸಿ ನನಗೇನು ಕೇಳ್ತಾನಂದ್ರೆ, ಭೂಲೋಕದಲ್ಲಿ ಎಲ್ಲ ತೋರ್ಸನ, ಭೂಲೋಕದಾಗ ಭಾಳ ಆಸ್ತಿ ತೋರ್ಸನ, ಭೂಲೋಕದಾಗ ಇಷ್ಟು ಆಸ್ತಿ ತೋರ್ಸನ, ಅಷ್ಟು ಆಸ್ತಿ ತೋರ್ಸನ ಮನುಷ್ಯ ಭೂಲೋಕದಾಗ. ಮತ್ತು ನಿನಗೆ ಇಷ್ಟು ಆಸ್ತಿ ಅದ, ಇಲ್ಲಿ ಮಾತ್ರ ನಿನಗೆ ಹಿಂಗದ ನೋಡಿ, ಹಂಗೆ ಏನು ನಿರ್ಧಾರ ಮಾಡ್ಕೊಂಡು ಅಂದಾಗ, ನಾ ಇದೇ ಬೇಕಂತ ಹೇಳಿ ಹಿಂಗೆ ಕೈ ಮ್ಯಾಕ್ ಮಾಡೋಕ್ಕೆ ನಾ ಎಲ್ಲಿದ್ದ, ನಾ ಕೆಳಗೆ ಇದ್ದ. ಅಲ್ಲಿ ಬಂಗಾರ ಸಿಡಿಗಳವ ಪ್ರಿಯರಿ, ಬಂಗಾರದ ಮನೆ ಇದೆ, ಅಲ್ಲಿ ಬಂಗಾರದ ಇರ್ತಕ್ಕಂಥ ಪ್ರತಿಯೊಂದು ಅಲ್ಲಿ ಬಂಗಾರದ ಪ್ರಿಯರಿ, ಯಾವುದು ಬೇರೆದಿಲ್ಲ. ಒಂದೊಂದು ವಜ್ರಗಳು ಹಿಂಗೆ ಹೊಡಿಲತ್ತರ, ರೋಷಿನಿ ಹೊಡಿಲತ್ತರ, ಚಕ್ 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 ಮಿಂಚಲತ್ತರ, ಮನುಷ್ಯನ ಹೃದಯ ಹೊಡೆದೈತದ ಪ್ರಿಯರಿ. ಅಷ್ಟು ಬಲವಾಗಿರ್ತಕ್ಕಂಥ ದರ್ಶನ. ಆ ದರ್ಶನ ನೋಡಿದಾದ್ರೆ ನನಗೆ ಹಂಗೆ ಅನ್ಸಿ ಅಂದ್ರೆ, ಈ ಭೂಲೋಕದಾಗ ನಂಗೆ ಯಾವುದೂ ಆಸ್ತಿ ನಾ ಕೂಡಿಸಿಡ್ಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ಪ್ರಯಾಸ ಪಟ್ಟಿದ್ದ ಪ್ರೇರಿ. ಈ ಮಾತು ಅಮ್ಮರು ಅಂದ ಮತ್ತೊಂದು ತಿಂಗಳದಾಗ ಮತ್ತೊಬ್ಬರು ಪಾಸ್ಟರ್ ಬರೋಣ, ಮನೆಗೆ ಬರೋಣ, ಮೈ ಮೇಲೆ ಇರ್ತಕ್ಕಂಥ ನಮ್ಮ ಮನೆಗೆ ಅರ್ಬಿಗಳು ಕೊಟ್ಟಕದ, ಹೊಸ ಹಳೆವು ಕೊಟ್ಟಕದ, ಅವ್ರಿಗೆ ಖರ್ಚಕ್ಕೆ ರೊಕ್ಕ ಕೊಟ್ಟಕದ. ಈ ಮನುಷ್ಯಾಗ ಎಷ್ಟು ಹೇಳಿದ್ರೆ ಭೀ ಇಟ್ಟದ ಅಂದ್ರೆ ಅನ್ಕೊಂಡಿರ್ಬೇಕು ಅಮ್ಮವ್ರು, ನನಗೆ ಅನ್ಕೋತೀನಿ ಇಲ್ಲ ಅಂತಿಲ್ಲ. ಬಟ್ ಕಣ್ಣಾಗಿ ನೀರು ಬಂದಾವ. ಯಾವಾಗ ಕಣ್ಣಾಗ ನೀರು ಬಂದಾವ ಅಂದರೆ, ಮನೆ ಖಾಲಿ ಮಾಡತ್ರ ಕಣ್ಣಾಗ ನೀರು ಬಂದಾವ ಪ್ರೇರಿ. ಇಷ್ಟು ಸಾಮಾನು ಮನೆಯಾಗ, ಅಷ್ಟು ಸಾಮಾನುಗಳು ಖಾಲಿ ಮಾಡ್ಲಕ್ಕೆ ಆಗ್ಲತ್ತಿಲ್ಲ ಪ್ರೇರಿ. ಎಲ್ಲಂದ್ರೆ ಅಲ್ಲಿ ಗಂಟು ಕಟ್ಟಿ ಪಲಂಗಿನ ಕೆಳಗೆ ಸಾಮಾನ್ಯವ, ನೆಂಟಲ್ ಮೇಲೆ ಸಾಮಾನುಗಳವ, ಹ್ಯಾಂಗೆ ಖಾಲಿ ಮಾಡ್ಬೇಕು, ಇಷ್ಟು ಸಾಮಾನು ಹ್ಯಾಂಗೆ ಒಯ್ಬೇಕು, ಹ್ಯಾಂಗೆ ತೆಗಿಬೇಕು ದೇವ್ರೆ ಅಂತೇಳಿ ಅಲ್ಲಿ ಕಣ್ಣೀರು ಸುರಿಸಿ ಒಂದು ಕೇಳಿ, ದೇವ್ರೆ ಒಂದು ಸಣ್ಣ ಮನೆ, ಒಂದು ಜಾಗರ ನಮಗೆಲ್ಲರೂ ಇರ್ಲಕ್ಕ ಒಂದು ಸಣ್ಣ ಮನೆ ಇದೆ, ನಮ್ಮ ಸ್ವಂತ ಮನೆ ಇದ್ರು ಕೂಡ ಚಂದಿದ್ದೇವ್ರಿ ಅಂತೇಳಿ ಅವಾಗ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಮನೆ ಕೊಟ್ಟನ ಇಲ್ಲಂತಿಲ್ಲ, ಕಟ್ಟಡಕ್ಕೆ ಸಹಾಯ ಮಾಡ್ಯಾನ ದೇವ್ರು ಇಲ್ಲಂತಿಲ್ಲ. ಆದ್ರೆ ಯಾಕೆ ವಿಷಯಗಳಂತಂದ್ರೆ, ಇಲ್ಲಿ ನಮಗ ಶ್ರೀ ಸಂಪತ್ತು, ಆಸ್ತಿ, ಅಂತಸ್ತ, ಐಶ್ವರ್ಯ, ಬೆಳ್ಳಿ ಬಂಗಾರ ಎಲ್ಲ ಸಿಗ್ತದೆ ಪ್ರೇರೆ. ಆದ್ರೆ ಅಲ್ಲಿ ಸಿಗ್ತಕ್ಕಂಥದ್ದು ನಮಗೆ ಸಿಗಲ್ಲ. ಇಲ್ಲಿಂದಕ್ಕೆ ನಾವು ಆಸೆ ಪಡಬಾರ್ದು, ಈ ಲೋಕದ ಕಾರ್ಯಕ್ಕೆ ನಾವು ಆಸೆ ಪಡಬಾರ್ದು, ಲೋಕಕ್ಕೆ ಬೆಳ್ಳಿ ಬಂಗಾರಕ್ಕೆ ನಾವು ಆಸೆ ಪಡಬಾರ್ದು, ಲೋಕದಾಗಿರ್ತಕ್ಕಂಥ ಸ್ಥಿತಿಗೆ ನಾವು ಆಸೆ ಪಡಬಾರ್ದು. ನಾವು ಆಸೆ ಪಡ್ತಕ್ಕಂಥದ್ದು ಒಂದೇ, ಕರ್ತನ ಸನ್ನಿಧಿ ನಾವು ಹೇಗೆ ನಿಂದಿರಬೇಕು. ಒಂದು ದೇವರು ಬರುವಾಗ ನಮ್ಮನ್ನು ತೆಗೆದುಕೊಂಡಿದ್ದಾನೆ, ಆ ದಿನ ಹೇಗೆ ನಾವು ಆತನ ಸನ್ನಿಧಿಯಲ್ಲಿ ನಿಲ್ಬೇಕೆಂಬುದಾಗಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡರಗಳು ಅಂತ ಹೇಳ್ತಾನೆ ದೇವರು, ಬಹಳ ಬಿಡರಗಳು, ಒಂದಿಲ್ಲ ಬಹಳ ಒಂದು ಪ್ರೇರೆ. ಮತ್ತೆ ಯಾವ ಮನೆ ಬೇಕು ನಿಂಗ?
ಏಸು ಸ್ವಾಮಿರ ಬಹಳವ ಅಂತ ಹೇಳ್ತಾನ. ಇಲ್ಲಿಂಗೆ ಏಸ್ ಮನಿಯವ ಎಸ್ ಮನಿವ ರೀ? ನನಗೆ ಮಾತ್ರ ಒಂದೇ ಮನೆದ, ಅದು ಹೈದರಾಬಾದಾಗ ಅದ. ನಿಮಗೆ ಎಷ್ಟು ಮನಿವ? ಮೋಸ್ಟ್ಲಿ ಒಂದು ಮನುಷ್ಯನಿಗೆ ಒಂದು 10 ಮನೆ ಇದ್ದಿರ್ಬೇಕು. ಎಷ್ಟು ಮನೆ? ಒಂದು ಮನುಷ್ಯರಿಗೆ 10 ಮನೆಗಳು ಇದ್ದಿರ್ಬೋದು. ಒಂದು 10 ಮನೆಗಳು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರ್ಬೋದು. ಆ 10 ಮನೆಗಳು ನಿಮ್ಗೆ ಆ ಮನೆಗಳ್ದಾಗ ಇರ್ತೀರಿ. ಸತ್ತೋದಾಗ 4 ದಿನ ಹೆಣಕ್ಕೆ ಇಲ್ಲೇ ಇಕ್ಕ್ರ ಮನೆಗೆ, ಆ ಮನೆಗೆ ಒಂದಿನ, ಆ ಮನೆಗೆ ಒಂದಿನ, ಆ ಮನೆಗೆ ಒಂದಿನ, 10 ಮನೆದಾಗ ಇಕ್ಲಕ್ಕೆ ಸಾಧ್ಯ ಅದನ? ಅದ ರೀ, ಎಲ್ಲ ಮನೆಗೆ ಒಂದು 10 ದಿನ ಬಾಡಿ ಇರ್ಲಕ್ಕೆ ಸಾಧ್ಯ ಅದನ? ಇಲ್ಲಿ ಕಳಿಸಿಂದ, ಇಲ್ಲಿ ಕೂಡಿಸಿಟ್ಟಿಂದು ಎಲ್ಲ ಇಲ್ಲೇ. ನೀ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಎಲ್ಲ ಇಲ್ಲೇ, ಎಲ್ಲ ಬರ್ತೆ, ನಿನ್ನ ಜೊತೆ ಏನೂ ಬರಲ್ಲ. ಅಲ್ಲಿರ್ತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು ಪ್ರಿಯ. ಅಲ್ಲಿ ಕಳ್ಳನಿಲ್ಲಂತ, ಅಲ್ಲಿ ಕದಿತಕ್ಕಂಥವನಿಲ್ಲಂತ, ಅಲ್ಲಿ ನುಸಿಡಿತಕ್ಕಂಥದ್ದಿಲ್ಲಂತ, ಅಲ್ಲಿ ಹಾಳಾಯ್ತಕ್ಕಂಥದ್ದಿಲ್ಲಂತ. ನೀನು ನಡಿವಾಗ ನಿನ್ನ ಕಾಲು ಕೂಡ ಮಾಸೋಗಲ್ಲಂತ. ಅಲ್ಲಿ ನೀ ಹಿಂಗೆ ಮಲ್ಕೊಂಡ್ರು ಕೂಡ ನಿನ್ನ ಮೈ ಮಾಸ್ತಕ್ಕಂಥದ್ದಿಲ್ಲ. ಅಲ್ಲಿ ಒಂದೇ ವಸ್ತ್ರ, ಬಿಳಿ ಶುಭ್ರ ವಸ್ತ್ರ. ಆ ಶುಭ್ರ ವಸ್ತ್ರ ನಿನ್ನ ಮೇಲೆ ಇರ್ತದ. ಆ ವಸ್ತ್ರವನ್ನು ಧರಿಸಿಕೊಂಡಾಗ ಬಾ ಎಷ್ಟು ಅದ್ಭುತವಾಗಿರ್ತೀನಿ, ಅಷ್ಟು ಅದ್ಭುತವಾಗಿರ್ತೀನಿ. ಈ ಲೋಕದ ಆಸೆ ಪಾಶದಲ್ಲಿ ಮುಳುಗೋಗಿ, ಈ ಲೋಕದ ಕಾರ್ಯಕ್ಕೆ ಮುಳುಗೋಗಿ ದೇವರ ಸಭೆಯನ್ನು, ಆಲಯವನ್ನು ಅಸಡ್ಡೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಲಿ ಸ್ಥಳ ಸಿಗಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮಾಡಿರಂತ? ಫಿಲಿಪ್ಪನ ಸುವಾರ್ತೆ ಪ್ರಕಟಿಸುವಾಗ ಏನು ಮಾಡಿರಂತ? ಶುಭ ವರ್ತಮಾನವನ್ನು ಪ್ರಕಟಿಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷೆ ಸ್ನಾನ ಮಾಡಿಸಿಕೊಂಡರು ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಯಾರ್ಯಾರ ದೀಕ್ಷೆ ಸ್ನಾನ ಅಂದ್ರೆ ಸಾವ್ರೆ ಇನ್ನ ಥೋಡೆ ಟೈಮ್ ಕೊಡ್ರಿ. ಮದುವೆ ಆಗ್ಯಾಡ, ಮಕ್ಕಳಾಗ್ಯಾವ, ಮದುವೆ ಆಗ್ಯದಲ್ಲಪ್ಪ, 2 ಮಕ್ಕಳಾಗ್ಯಾವ, ದೀಕ್ಷೆನ ತಗೋರಿ. ಸರ್ ಇನ್ನೊಂದು ಥೋಡೆ ಟೈಮ್ ಕೊಡ್ರಿ, ಇನ್ನೊಂದು ಥೋಡೆ ಟೈಮ್ ಕೊಡ್ರಿ ಅಂದ್ರೆ ಏನಾರ ವ್ಯಭಿಚಾರ ಮಾಡ್ಬೇಕು, ನೀನು ಟೈಮ್ ಕೊಡ್ಬೇಕಾ? ಮೋಸ ಮಾಡ್ತಿದೆ, ಹುಡುಕುತನಕ್ಕೆ ಟೈಮ್ ಕೊಡ್ಬೇಕಾ? ಲೋಕ ರೀತಿಗೆ ಬಿದ್ದೋಗ್ಲಕ್ಕೆ ಅವಕಾಶ ಕೊಡ್ಬೇಕಾ? ದೇವ್ರಿಗೆ ನಂಬಿದೆ, ರೆಡಿ ಆಗು. ಅವಾಗಿಂದ ರಕ್ಷಣೆ ಓದಲಕ್ಕೆ ನೀವು ಪ್ರಯತ್ನ ಪಡು. ದೀಕ್ಷೆ ಸ್ನಾನ ಅಂದ ತಕ್ಷಣ ಇಲ್ಲ ಸರ್ ಇನ್ನೊಂದು ಥೋಡೆ ದಿನ ನೋಡಿ, ಇನ್ನೊಂದು ಥೋಡೆ ದಿನ ನೋಡ್ರಿ ಸರ್, ಇನ್ನೊಂದು ಥೋಡೆ ದಿನ. ನಾನು ಸಣ್ಣದ ಕೊಟ್ಟರಿ, ನಾನು ಸಣ್ಣ ಕೂಸಾಗಿದ್ದಾಗ ನಾನು ಸಣ್ಣದ ಕೊಟ್ಟರಿ. ಸಣ್ಣದಾಗಿರ್ತಕ್ಕಂಥ ಕಾರ್ಯಗಳು ಸಣ್ಣದಾಗಿದ್ದು, ವಯಸ್ಸು ಬಂದಾಗಿನ ಕಾರ್ಯಕ್ರಮಗಳು ವಯಸ್ಸು ಬಂದಾಗಿರ್ತಾವ, ಮದುವೆ ಆದಾಗಿನ ಕಾರ್ಯಕ್ರಮಗಳು ಮದುವೆ ಆದಾಗಿರ್ತಾವ. ಯಾವ ವಯಸ್ಸಿಗೆ ಬಂದಿದೆ ಅಂದರೆ ಯವನ ಕಾಲ ಇದ್ದಾಗ ಈ ದೇವ್ರ ಕಡೆ ತಿರುಗಿಕೊಂಡು ನಾವು ದೀಕ್ಷೆಸ್ನ ಮಾಡಿಕೊಂಡೆ ಅಂದ್ರೆ ಹಿಂತಿರುಗಿ ಪಾಪದ್ರು ಅಪರಾಧದಲ್ಲಿ ಬಿದ್ದೋಗ್ಲಕ್ಕೆ ಅವಕಾಶ ಅನಿಸ್ತದೆ ನಿನಗ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೀಕ್ಷೆ ಸ್ನಾನಕ್ಕೆ ವಯಸ್ಸದನ್ರಿ? ದೇವ್ರಿಗೆ ನಂಬ್ಲಕ್ಕೆ ವಯಸ್ಸದನ? ವಯಸ್ಸದ? ದೇವ್ರಿಗೆ ನಂಬ್ಲಕ್ಕೆ ಯಾವುದೂ ವಯಸ್ಸಿಲ್ಲ ಪ್ರಿಯರೇ. ಯಾವ ವಯಸ್ಸಿನ ದೇವ್ರಿಗೆ ನಂಬ್ಕೋಬೋದು. ಯಾವಾಗ ಮಾತ್ರ ನಿನಗೆ ಅರಿವು ಉಂಟಾಗ್ಯದ, ಕರ್ತನ ಸಾವಸವ ಬೆಳೆಸಿ ಕರ್ತನ ಸನ್ನಿಧಿನ ಆಶ್ರಯಿಸುತ್ತಾ ಆತನ ನಂಬಿ ರಕ್ಷಣೆ ಹೊಂದುವಾಗ ನೀವು ಪ್ರಯತ್ನ ಪಟ್ಟೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ದೇವ್ರ ಉನ್ನತ ಸ್ಥಾನಮಾನಕ್ಕೆ ಬೆಳೆಸ್ತಾನೆ ಪ್ರಿಯ. ದಾವಿದನ್ ಹೆಂಗೆ ಬೆಳೆದನ? ದಾವಿದನ್ ಮುದುಕಲದಾಗ ರಕ್ಷಣೆ ಹೊಂದನ. ಸಣ್ಣ ವಯಸ್ಸಿನಲ್ಲಿ ಕುರಿ ಕಾಯುತ್ತಾ ದೇವ್ರಿಗೆ ಸ್ತುತಿ ಮಾಡತಾನ, ದೇವ್ರಿಗೆ ಆರಾಧನೆ ಮಾಡತಾನ, ದೇವ್ರ ಪ್ರಸನ್ನತೆನ ಆಶ್ರಯಿಸಲತ್ತಾನ. ಹುಲಿಗಳು ಬಂದಾಗ, ಸಿಂಹಗಳು ಬಂದಾಗ, ಕುರಿ ಮರಿ ಎತ್ಕೊಂಡಾಗ ಸಿಂಹಗಳು ಬಾಯ್ದಾಗಿಂದ ಕುರಿ ಮರಿ ತರಲತ್ತಾನ, ತೋಳ ಹಿಡ್ಕೊಂಡಾಗ ತೋಳದ ಬಾಯ್ದಾಗಿಂದ ಕುರಿ ಮರಿ ತೆಗೆದುಕೊಂಡು ಹೊಂಟನ ಪ್ರಿಯರೇ. ಸಣ್ಣ ವಯಸ್ಸದ ದಾವಿದಂತ ಹೆಚ್ಚಿಗಿದ್ದಿಲ್ಲ. ಇವತ್ತಿನ ಯವನಸ್ ಮಕ್ಕಳಿಗೆ ರಕ್ಷಣೆ ತಗೋರಂದ್ರ ನೋಡ್ರಿ ಸರ್, ತೋಡೆ ನೋಡ್ರಿ ಏನ್ ನೋಡ್ತೀರಿ? ತೋಡೆ ಲೋಕ ರೀತಿಗೆ ನೋಡಿ, ಲೋಕ ರೀತಿಗೆ ಬಿದ್ದೋದಂದ್ರ ಪಾಪ ಎಂಬುದು ಒಂದೇ ನಿನಗೆ ಕಟ್ಟೆ ಆಗ್ತದೆ ಪ್ರಿಯರೇ. ಪಾಪ ನಿನ್ನ ಹುಡುಕಿ ಬಂದು ಹಿಂಸಿಸ್ತದ. ಪಾಪ ನಿಂಗೆ ಹುಡುಕಿ ಬಂದಾಗ ನಿಂಗೆ ಸಂತೋಷ ಕಾಣಿಸ್ತದ, ಆದರೆ ನಿನಗೆ ಹಿಂಸೆ ಕೊಡುವಾಗ ಆ ಹಿಂಸೆಗೆ ಒಳಗಾದಾಗ ನಿಂಗೆ ತಿಳಿತದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನನ್ನ ಸೋದರ ನೀನು ಎಷ್ಟು ಬಲವಾಗಿದ್ದು ಕರ್ತನ ಸನ್ನಿಧಿನ ಆಶ್ರಯಿಸ್ತಿ ಅಷ್ಟು ಉತ್ತಮವಾಗಿ ನಿನ್ನ ಜೀವನ ಕಟ್ಟಲ್ಪಡ್ತವೆ ಪ್ರಿಯರೇ. ಅದಕ್ಕೆ ಇದೇ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 13ನೇ ವಚನ ಓದ್ರಿ. ಆಗ ಸಿಮೋನನು ಕೂಡ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳನ್ನು ಮಹತ್ಕಾರ್ಯಗಳನ್ನು ಉಂಟಾಗುವುದನ್ನು ನೋಡಿ ಬೆರಗಾದನು. ಈ ಸಿಮೋನ ಯಾರು? ಮಂತ್ರವಾದಿ ಪ್ರಿಯರೇ. ಈ ಮಂತ್ರವಾದಿ, ಈ ಸಿಮೋನನೆಂಬ ವ್ಯಕ್ತಿ ಸತ್ಯವೇದದಲ್ಲಿ ಮಂತ್ರವಾದಿ ಇದ್ದಾನೆ. ಮಂತ್ರತಂತ್ರನ ಮಾಡುತ್ತಾ ಸಾಮರಾಯ ಪಟ್ಟಣದಾಗಿರ್ತಕ್ಕಂಥ ಜನರಿಗೆ ಎಷ್ಟು ಮೋಸ ಮಾಡ್ಯಾನ, ಅಷ್ಟು ಮೋಸ ಮಾಡ್ಯಾನ ಪ್ರಿಯ. ಇವತ್ತು ಮಂತ್ರವಾದಿಗಳ ಬಳಿ ಹೋಗ್ಬೇಡ್ರಿ, ತಾಯ್ತಿಗಳು ಕಟ್ಕೋಬೇಡ್ರಿ ಅಂತ ಹೇಳಿದ್ರೆ ಮತ್ತ ಸಂಡೇ ಬಂದ ಕ್ರಿಸ್ತವರು ಬಾಕಿ ಟೈಮು ಸೀಮನ ಬಳಿಗೆ ಹೋಗೋರೆ. ಸಂಡೇ ಬಂದಾಗ ಪಾಸ್ಟರ್ ಪ್ರಾರ್ಥನೆ ಮಾಡಬೇಕು, ಬಾಕಿ ಟೈಮ್ ಎಲ್ಲ ಸೀಮನ್ ಪ್ರಾರ್ಥನೆ ಮಾಡ್ತಾನೆ. ಮತ್ತು ಸೀಮನ ಬಳಿ ಹೋದಾಗ ಗಂಟೆ ಬಿಚ್ಚಿ ಬಂಗಾರ ಮಾರಿ ಕೊಟ್ಟಾಕ್ತೀರಿ,
ಪಾಸ್ಟಬಲ್ ಬಂದಾಗ ಹರಿದೋಗಿ ನೋಟ್ ಕಾಣಿಕೆ ಹಾಕ್ತೀರಿ. ಆ ಸೀಮನು ಹರಿದೋಗಿ ನೋಟ್ ತೊಗ್ತಾನೇನ್ರಿ? ಆ ಮಂತ್ರವಾದಿ ಹರಿದೋಗಿ ನೋಟ್ ತೊಗ್ತಾನ? 1 ತೊಲೆ ಬಂಗಾರ ಅಂದ್ರೆ ಭೀ ಓದಿ ಕೊಡ್ತೀರ ಅವನಿಗೆ. ನಾವು ಯಾಕೆ ನಿಮ್ಮನ್ನು ಕಠೋರವಾಗಿ ಖಂಡಿಸ್ತಕ್ಕಂಥ ಕಾರಣ ಅಂದರೆ, ಗರಡಿ ಮಾತುಗಳನ್ನು ಹೇಳಿ, ಬುರುಡಿ ಮಾತುಗಳನ್ನು ಹೇಳಿ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಹಿಂಬಾಲಿಸ್ತಿರೋತು, ಸತ್ಯವಾಗಿ ಎಚ್ಚರಿಸಿ ಖಂಡಿಸ್ತಕ್ಕಂಥ ವ್ಯಕ್ತಿಗಳಿಗೆ ನೀವೇನು ಮಾಡ್ತೀರಿ? ದ್ವೇಷಿಸ್ತೀರಿ, ಹಿಂಬಾಲಿಸ್ಲಕ್ಕಾಗಲ್ಲ ನಿಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆಗೆ ತಾಯಿ ತಂದೆ ಚುಚ್ಚು ಮಾತಾಡ್ತಾರಿಲ್ಲ? ಬಂದ ನೋಡಿ ಈಗ ತಿಲ್ಲತ್ತ ನೋಡಿ, ಏನು ತಿಂತ ನೋಡ್ರವ ಅಂತಾರತ್ತವಲ್ರಿ? ಅಂತಾರೆ ಇಲ್ಲ ನಿಮ್ಮ ತಾಯಿ ತಂದೆ ಅಂದಾರ ಇಲ್ಲ ಅಂತಾರ. ಮಾಡಕ್ ₹1 ಕಂಬಸಲಕ್ಕಾಗಲ್ದು, ತಿಲ್ಲಕ್ ಮಾತ್ರ ಇವನಿಗೆ ಏನ್ ಬೇಕು? ಚಂದನ್ ಬೇಕು ತಿಲ್ಲಕ್ ಇವನಿಗೆ. ನನ್ನ ಸಹೋದರ ಸರ ಜಾಗ್ರತ. ದೇವ್ರ ಈ ಮಾತು, ಈ ಶಬ್ದ ನಿಮ್ಮನ್ನು ನೋಯಿಸಲ್ಲ. ಈ ಶಬ್ದಗಳು ದೇವ್ರು ಆಡ್ಲಕ್ಕೆ ನಿಮ್ಮನ್ನು ಅವಕಾಶ ಕೊಡಲ್ಲ, ಚಾನ್ಸ್ ಕೊಡಲ್ಲ. ಯಾಕೆ ಕೊಡಲ್ಲ ಗೊತ್ತದನ? ನೀವು ದೇವ್ರ ಸೊತ್ತಾಗಿದ್ದೀರಿ ಪ್ರಿಯರೇ. ಬುರುಡಿ ಮಾತುಗಳಿಗೆ, ಗರಡಿ ಮಾತುಗಳಿಗೆ ಒಳಗಾಗ್ಬಾರ್ದು ಎಂಬುದಾಗಿ ದೇವರ ಉದ್ದೇಶ. ಈ ಸೀಮನ ಮಂತ್ರವಾದಿ ಇಷ್ಟು ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ಯಾನ ಆ ಪಟ್ಟಣದಲ್ಲಿ. ಅವನಿಗೆ ನೋಡಿ ಜನರು ಬೆರಗಾಗ್ಯಾರ ಪ್ರಿಯರೇ. ಇಷ್ಟು ಮಹತ್ವ ಕಾರ್ಯ ಮಾಡ್ತಾನ, ಇಷ್ಟು ಅದ್ಭುತ ಕಾರ್ಯಗಳನ್ನು ಒಳನಲ್ಲಿ ಇಲ್ಲತ್ತವಲ್ಲ ಎಂಬ ತಿಳ್ಕೊಂಡು ಅವನಿಗೆ ಎಷ್ಟೋ ಜನ ಒಳಗಾಗ್ಯಾರ. ಆದರೆ ಅವಾಗ ಕೂಡ ಏನು ಮಾಡ್ತಾನೆ? ಲಾಸ್ಟಿಗೆ ನಂಬಿ ದೀಕ್ಷಾಸ್ನಾನ ಹೊಂದಲತ್ತಾನ ಪ್ರಿಯರೇ. ಮಂತ್ರವಾದಿಗಳು ನಂಬಿ ದೀಕ್ಷಾಸ್ನಾನ, ಕೆಲವೊಬ್ರು ಆ್ಯಕ್ಟಿಂಗ್ ಮಾಡ್ತಾರೆ ಪ್ರಿಯರೇ, ಕೆಲವೊಬ್ರು ನಾಟಕ ಜೀವಿತ ಇರ್ತಾರೆ ಪ್ರಿಯರೇ, ಕೆಲವರು ಲೋಕದ ಪ್ರೀತಿಗೆ ಬಿದ್ದೋಗಿರ್ತಕ್ಕಂಥ ವ್ಯಕ್ತಿಗಳು ನಟನ ಜೀವಿತ ಮಾಡಿ ಜನರಿಗೆ ಮೋಸ ಮಾಡ್ತಾರೆ ಪ್ರಿಯರೇ. ಈ ಮಂತ್ರವಾದಿ ಎಷ್ಟೋ ಒಂದು ಇದು ಮಾಡ್ಯಾನ. ಸಾಮರಾಯ ಪಟ್ಟಣದಲ್ಲೆಲ್ಲ ದೇವ್ರ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಸ್ವೀಕಾರ ಮಾಡ್ಯಾರ. ಸ್ವೀಕಾರ ಮಾಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಜನರು ನಂಬಿ ದೀಕ್ಷಾಸ್ನಾನ ಮಾಡ್ಕೊಂಡಾರ. ಪವಿತ್ರಾತ್ಮ ವರ ಯಾರು ಹೊಂದಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಸ್ಪಷ್ಟವಾಗಿ ಆ ಪೇತ್ರಯವನರು ಬಂದು ಅವ್ರಿಗೆ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮ ವರಗಳನ್ನು ದಾನ ತೆಗೆದುಕೊಂಬುದಾಗಿ, ಪವಿತ್ರಾತ್ಮ ವರಗಳು ನಮಗೆ ಉಚಿತವಾಗಿ ಸಿಕ್ಕಂತ ನಿಮಗೆ ಉಚಿತವಾಗಿ ಕೊಡ್ತೀವಿ ಎಂಬುದಾಗಿ ಹೇಳಿ ಎಲ್ಲರೂ ತಲೆ ಮೇಲೆ ಕೈಗಳನ್ನಿಟ್ಟು ಅವರಿಗೆಲ್ಲ ಪ್ರಾರ್ಥನೆ ಮಾಡ್ಯಾರ. ಪವಿತ್ರಾತ್ಮನ ವರಗಳು ಅವರೆಲ್ಲ ಪಡೆದುಕೊಂಡ್ರು ಪ್ರಿಯ. ಅವ್ರಿಗೆ ಮಾತ್ರ ದೀಕ್ಷಾಸ್ನಾನ ಆಗಿತ್ತು ಅಷ್ಟೇ. ಬಟ್ ದೀಕ್ಷಾಸ್ನಾನ ಮಾಡಿಕೊಂಡಾಗ ಪವಿತ್ರಾತ್ಮ ವರಗಳು ಅವ್ರ ಒಳಗಿದ್ದಿಲ್ಲ. ಪವಿತ್ರಾತ್ಮ ಅಂದರೆ ಸೇವಕರು ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಪರಿಶುದ್ಧಾತ್ಮ ನಿಮ್ಮ ಒಳಗೆ ಬಂದು ನಿವಾಸಿಸ್ಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ಅದು ಯಾರ ಒಳಗಂದರೆ ಪರಿಶುದ್ಧವಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳ ಒಳಗೆ ಮಾತ್ರನೇ ಪರಿಶುದ್ಧಾತ್ಮ ಇರ್ಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ ನಿಮ್ಗೆ. ಈಗ ನೀವು ಮನೆ ಬಿಟ್ಟು ಮನೆಗೆ ಕೀಲಿ ಹಾಕೊಂಡು ಒಂದು 8 ದಿನ ಹೋಗ್ರಿ ಅನ್ಕೋರಿ. ಒಂದು 8 ದಿನ ಹೋದ್ರೆ ಏನೇನು ಸೇರ್ತಾವ ನಿಮ್ಮ ಮನ್ಯಾಗ? ಏನೇನು ಸೇರ್ತಾವ? ಮೊದಲನೇದು ಜಿರಡಿಗಳು ಸೇರ್ತಾವ ಪ್ರಿಯರೇ. ಕಿಚನ್ದಾಗ ಪೂರ ಕಂಪ್ಲೀಟ್ಲಿ ಕಿಚನ್ದಾಗ ಹಿಡ್ಕೊಂಡು ಪೂರ ಎಲ್ಲೆಲ್ಲ ನಿಮ್ಮ ಮನೆಗೆ ಲೈನ್ಸ್ ಪೂರಗಳು ಫುಲ್ ಕಂಪ್ಲೀಟ್ಲಿ ಜಿರಡಿಗಳು ಸೇರ್ತಾವ. ಅದರಿಂದ ವಾಸನೆ ಎದ್ದೋಯ್ತದ ಮನ್ಯಾಗ. ಅವು 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 ಉತ್ಪತ್ತಿ ಆದಾಗ ವಾಸನೆ ಹೆಚ್ಚಿಗೆ ಆಯ್ತದ. ಆ ವಾಸನಕ್ಕೆ ಇಲ್ಸಪತ್ತುಗಳು ಬಂದು ಒಳಗೆ ಸೇರ್ತಾವ, ಇಲ್ಸಪ್ ಒಳಗೆ ಸೇರ್ತಾವ. ಮತ್ತು ಮನೆಯಲ್ಲಿ ಆ ಕಡೆ ಎಲ್ಲ ಜಾಳಿ ಬಂದು ಕೊಡ್ತು ಪ್ರೇರಣೆ. ಮನೆಗೆ ಎಲ್ಲ ಕಡೆ ಮೂಲೆ ಕಡೆ ಎಲ್ಲಿ ನೋಡಿ ನಿಮ್ಮ ಮನೆಯೆಲ್ಲ ಜಾಳಿತು. ಒಂದು 8-10 ದಿನ ನೀವು ಮನೆ ಬಿಟ್ಟು ಹೋದ್ರಿ ಅಂದ್ರೆ. ಬಟ್ ಆ 8 ದಿನ ಮನೆ ಬಿಟ್ಟು ಹೋದಾಗ ಆ ತಿರುಗಿ ಮನೆಗೆ ಬಂದು ಕ್ಲೀನ್ ಮಾಡಾಗ ನಿಮ್ಗೆ ಏನು ಅನಿಸ್ತದ? ಚಂದ ಅನಿಸ್ತದ? ಸುಮ್ಕಾರ ಹೋದೆವು, ಈಟೆಲ್ಲ ಮನೆಯೆಲ್ಲ ಗಲೀಜಾಗೋದು ಪೂರ, ಮನೆಯೆಲ್ಲ ವಾಸನೆ ಉಂಟದ ಪೂರ. ಸುಮ್ಕಾರ 8 ದಿನ ಹೋದೆವು, 1-2 ದಿನ ಹೋದ್ರು ಚಂದ ಇತ್ತೇನೋ, ಎಲ್ಲ ವಾಸನೆ ಅಲ್ಲೇ ಬಿದ್ದು ಹೋಗ್ಯದ, ಎಲ್ಲಿಂದ ಅಲ್ಲೇ ಗಾಣ ಎದ್ದು ಹೋಗ್ಯದ. ಅಂದರೆ ಇದ್ರ ಅರ್ಥ ಯಾಕೆ ಹೇಳಿದೆ ನಾನು ನಿಮ್ಗೆ? ಕ್ರಿಸ್ತನನ್ನು ಬಿಟ್ಟು ನೀವು ಆಗಲಿ ನೀವು ದೂರ ಹೋದಾಗ ನಿಮ್ಮ ಶರೀರ ವಾಸನೆ ಬರ್ತದೆ ಪ್ರಿಯರೇ. ನಿಮ್ಮ ಹೃದಯದಾಗ ಕ್ರಿಸ್ತನಿರಲ್ಲ. ನಿಮ್ಮ ಹೃದಯ ಕ್ರಿಸ್ತನ ಇಲ್ಲದ ಕಾರಣ ನಿಮ್ಮ ಒಳಗೆ ಅನೇಕ ಒಂದು ಶಾಪ, ದ್ರೋಹ, ಅಪರಾಧಗಳು ಉತ್ಪತ್ತಿ ಆಗೋಯ್ತವೆ ನಿಮ್ಮ ಒಳಗೆ ಸ್ಪಷ್ಟವಾಗಿ. ಒಂದು ಮನೆ ಹೇಗೆ ಹಾಳಾಗ್ಲತ್ತದೋ, ದೇವರನ್ನು ಬಿಟ್ಟಾಗ ನಿಮ್ಮ ಹೃದಯ ಕೂಡ ಈ ರೀತಿ ಹಾಳಾಗ್ಲಕ್ಕೆ ಅವಕಾಶ ಇದೆ ಪ್ರಿಯರೇ. ಯಾವಾಗ ನಿಮ್ಮ ಸಂಸಾರ, ನಿಮ್ಮ ಹೃದಯನು ಗಟ್ಟಿಯಾಗಿ ಬಲವಾಗಿ ನೀವು ಕಟ್ಟಿಕೊಂಡಿರ್ತೀರೋ ಅವಾಗ ನಿಮ್ಮ ಮನೆ, ನಿಮ್ಮ ಹೃದಯಗಳು ಕಟ್ಟಲ್ಪಡ್ತಾವ, ಉನ್ನತ ಸ್ಥಾನಮಾನಕ್ಕೆ ಬೆಳಿಲಕ್ಕೆ ಅವಕಾಶ ಇದೆ. ಪವಿತ್ರಾತ್ಮ ದಾನವಾಗಿಲ್ಲ ಎಂಬುದಾಗಿ ತಿಳ್ಕೊಂಡು ಬಂದು ಅವ್ರಿಗೆ ಪ್ರಾರ್ಥನೆ ಮಾಡ್ಯಾರ. ಪವಿತ್ರಾತ್ಮದ ಅವರೆಲ್ಲರೂ ಪಡ್ಕೊಂಡ್ರು ಪ್ರಿಯರೇ. ಈ ಸೀಮನವಾದ ಮಂತ್ರವಾದಿ ಹೇಳ್ತಾನೆ ಇಲ್ಲಿ ಸ್ಪಷ್ಟವಾಗಿ 19ನೇ ವಚನದಮ್ಮ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 19ನೇ ವಚನ. ನಾನು ಯಾರ ಮೇಲೆ ಕೈಗಳನ್ನು ಇಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೆ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದು ಎಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ಹಲ್ಲೆಲೂಯಾ. ಯಾರ ಮುಂದೆ ಹೃದಯ ಸರಿ ಇರಬೇಕು?
ಯಾರ ಮುಂದ? ದೇವರು ನಿಮ್ಮನ್ನು ನೋಡುವಾಗ ನಿಮ್ಮ ಹೃದಯ ಸರಿಯಾದದಿರ್ಬೇಕು. ನಿಮ್ಮ ಹೃದಯ ಯಾವಾಗ ಸರಿಯಾದದಿರುತ್ತದೋ ಅವಾಗ ದೇವರ ಕಾರ್ಯಗಳು ನಿಮ್ಮೊಳಗಿರ್ತಾವ, ಪವಿತ್ರ ಆತ್ಮನ ವರಗಳು ನಿಮ್ಮೊಳಗಿರ್ತಾವ ಪ್ರಿಯರೇ. ಹೃದಯನೇ ಸರಿ ಇಲ್ಲ, ಪವಿತ್ರ ಆತ್ಮ ವರಗಳು ನಿಮ್ಮನ್ನು ಸಿಗ್ಲಕ್ಕೆ ಅವಕಾಶ ಇದೆ. ಫಿಲಿಪ್ಪನು ಸುವಾರ್ತೆ ಪ್ರಕಟಿಸುವಾಗ ನಂಬಿದ ಜನರು ದೀಕ್ಷಾಸ್ನಾನ ಮಾಡಿಕೊಂಡಾರ. ಆ ದೀಕ್ಷಾಸ್ನಾನ ಮಾಡಿಕೊಂಡಂತ ಜನರು ಮಾರ್ಪಟ್ಟಾರ, ಅವ್ರ ಹೃದಯಗಳು ಸರಿವ, ಅವ್ರಿಗೆ ಪವಿತ್ರ ಆತ್ಮ ವರಗಳು ಸಿಕ್ಕಾವ. ಇಲ್ಲಿ ಈ ಮಂತ್ರವಾದಿ ಕೂಡ ನಂಬಿ ದೀಕ್ಷಾಸ್ನಾನ ಮಾಡ್ಕೊಂಡನಾದ್ರೆ ಹಣ ಒಯ್ದುಕೊಳ್ಳತಾನ ಅವ್ರಿಗೆ. ಈ ತಗೋರಿ, ಹಣ ತಗೋರಿ, ಬೆಳಿ ಬಂಗಾರ ತಗೋರಿ, ನಾನು ಯಾರ ಮೇಲೆ ಕೈ ಇಡ್ತೇನೋ ಅವ್ರು ಕೂಡ ಅವ್ರಿಗೆ ಪವಿತ್ರ ಆತ್ಮ ವರ ಬರ್ಬೇಕು. ನಾನು ಕೂಡ ಅಂತ ಒಂದು ಶಕ್ತಿ ಕೊಟ್ಟು ಎಂಬುದಾಗಿ ಹೇಳ್ತಾನ. ನಿನ್ನ ರೊಕ್ಕ, ನಿನ್ನ ರೂಪಾಯಿ ನೀನು ಅದ್ರ ಜೊತೆ ಹಾಳಾಗ ಆ ಕಡೆ ಹೋಗು. ದುಡ್ಡಿನ ನಮಗೆ ಶಕ್ತಿ ತೋರಿಸ್ಲಾತಿದೆ ಅಂತ ತಿಳ್ಕೊಂಡು ಏನು ಮಾಡ್ಯಾನಲ್ಲಿ ಅವನಿಗೆ ಓಡಿಸ್ಯಾರ ಪ್ರೇರಣೆ. ನೀ ಹಾಳಾಗ ಹಂಗೆ ಹೋಗಿ, ನಿನ್ನ ಹೃದಯ ದೇವ್ರ ಸನ್ನಿಧಿಲಿ ಸರಿಯಾದದಲ್ಲ ಅಂತ ಹೇಳ್ತಾರೆ ಪ್ರೇರಣೆ. ನನ್ನ ಪ್ರಿಯ ದೇವ್ರ ಮಕ್ಕಳೇ, ನಿಮ್ಮ ಹೃದಯ ದೇವ್ರು ನೋಡುವಾಗ ಸರಿಯಾದದಿರ್ಬೇಕು ಪ್ರೇರಣೆ. ನಿಮ್ಮ ಮನಸ್ಸು ಸರಿಯಾದಿರ್ಬೇಕು, ನಿಮ್ಮ ಮನ ಸಂಕಲ್ಪನೂ ಸರಿಯಾಗಿರ್ಬೇಕು. ನೀವು ದೇವ್ರ ಸನ್ನಿಧಿಯಲ್ಲಿ ಸರಿಯಾಗೋದಕ್ಕೆ ಬರ್ಬೇಕು ಹೊರತು ಉಲ್ಟಾ ಲೋಕ ರೀತಿ ಬಿದ್ದೋಗ್ಲಕ್ಕೆ ಬರ್ಲಕ್ಕೆ ಅವಕಾಶ ಅನಿಸಿಲ್ಲ. ಸರಿ ಇಲ್ಲದಂಥ ಈ ಸ್ಥಿತಿ ಇದ್ದಾಗ ಸರಿ ಮಾಡಿಕೊಳ್ಳುವಂಥ ಪರಿಸ್ಥಿತಿ ದೇವ್ರು ನಿಮ್ಮನ್ನು ಅವಕಾಶ ಕೊಟ್ಟನು. ಅದಕ್ಕೆ ಇಸ್ತೀಫನ್ ಇದ್ದಾನ. ಅದಕ್ಕೆ ಆ ಇಸ್ತೀಫನನ್ನು ಲೋಕದ ಯಾತ್ರೆ ಮುಗಿಸ್ಕೊಂಡಾಗ ಫಿಲಿಪ್ಪನ ಪಕ್ಕದಲ್ಲಿದ್ದಾನ. ಫಿಲಿಪ್ಪನ ಎದ್ದು ಕೂಡ ಬಲವಾಗಿ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಏನು ಮಾಡೋಣ, ನಿಂತನ ಪ್ರೇರಣೆ ನೀನು ಕೂಡ ನಿಂದಿರಬೇಕು ಸ್ಪಷ್ಟವಾಗಿ. ಸಾಧ್ಯವಾದಷ್ಟು ನನ್ನ ಸೋದರಿ ಸೋದರ, ನೀನು ರಕ್ಷಿಸ್ಕೊ, ಇನ್ನೊಬ್ಬರು ರಕ್ಷಣೆ ಕೊಡುವುದಕ್ಕಾಗಿ ನೀನು ಪ್ರಯತ್ನ ಪಡು. ಮತ್ತು ತಿರುಗಿ ಅವನಿಗೆ ಆ ಮಾತುಗಳನ್ನು ಹೇಳಿದಾಗ ಅವ್ರಿಗೆ ಹೇಳ್ತಾನ, ನಿನ್ನ ಹೃದಯ ಸರಿಯಲ್ಲ ಅಂತ ಅವನಿಗೆ ಸ್ಪಷ್ಟವಾಗಿ ಹೇಳೋಣ. ಸರಿಯಲ್ಲ ಅಂತ ಹೇಳಿದಾಗ ನೀವೇ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾನೆ. 24ನೇ ವಚನ. ಅದಕ್ಕೆ ಸೀಮೋನು, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದು ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು. ನೀವೇ ಬೇಡ್ಕೋರಿ, ನಾ ಏನು ಪ್ರೇರಣೆ ಮಾಡಲ್ಲ. ಅಂದ್ರೆ ಇನ್ನೂ ಹೆಚ್ಚಿಗೆ ಸೂಚ್ಯ ಕಾರ್ಯ ಮಾಡುವುದಕ್ಕೆ ನನಗೆ ಅವಕಾಶ ಇದೆ, ಇನ್ನೂ ಹೆಚ್ಚಿಗೆ ಅದ್ಭುತ ಮಾಡ್ಲಿಕ್ಕೆ ನನಗೆ ಅವಕಾಶ ಇದೆ ಅಂತ ತಿಳ್ಕೊಂಡು ಏನು ಮಾಡೋಣ, ದೀಕ್ಷಾಸ್ನಾನ ಹೊಂದನ್ ಪ್ರಯತ್ನ. ಇನ್ನೂ ಹೆಚ್ಚಿಗೆ ಅದ್ಭುತವಾಯ್ತದೇನೋ, ದೇವ್ರ ಆತ್ಮ ವರಗಳು ನನ್ನ ಒಳಗಡೆ ಇರ್ತವೇನೋ, ಈ ಮಂತ್ರತಂತ್ರಗಳು ನಡೆಸ್ಬೋದು, ಈ ಕಡೆ ದೇವ್ರ ವರಗಳು ಹಿಡ್ಕೊಂಡು ಇನ್ನೂ ನಾನು ಅದ್ಭುತವಾಗಿ ಓಡ್ಬೋದು, ಇನ್ನೂ ಜನರಿಗೆ ನಾನು ಮಂಕ ಮಾಡ್ಬೋದು ಎಂಬುದಾಗಿ ಉದ್ದೇಶ ಇಟ್ಕೊಂಡು ತಿಳ್ಕೊಂಡಾದ್ರೆ ಪೇತ್ರ ಯೋಹನರಲ್ಲಿ ಸ್ಪಷ್ಟವಾಗಿ ನಿನ್ನ ಹೃದಯ ದೇವರ ಸನ್ನಿಧಿಯಲ್ಲಿ ಸರಿಯಾದದಲ್ಲ ಅಂತ ಹೇಳ್ತಾರೆ. ನಿನ್ನ ದುಡ್ಡ ನಮಗೆ ಅವಕಾಶ ಇದೆ, ನನ್ನ ಹಣ ನಮ್ಗೆ ಅವಕಾಶ ಇದೆ ಎಂಬುದಾಗಿ ಅವನಿಗೆ ಗದರಿಸುವಾಗ ಲಾಸ್ಟಿಗೆ ಹೇಳ್ತಾನೆ, ನಾನು ನಮಗೋಸ್ಕರ ನೀವೇ ಬೇಡ್ಕೋರಿ, ನೀವೇ ಪ್ರಾರ್ಥನೆ ಮಾಡಿ ನನಗೋಸ್ಕರ ಕರ್ತನೆ ನೀವೇ ಕೇಳ್ರಿ ಅಂದ್ರೆ ಮಾತೇನಾಯ್ತು? ಹಲ್ಲೆಲೂಯಾ. ಅಂದ್ರೆ ಅವ ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಮತ್ತು ತಿರುಗಿ ಅದೇ ಒಂದು ಮಂತ್ರ ಅಂತ ನಡೆಸುವುದಕ್ಕೆ ಹೋಗ್ತಕ್ಕಂಥ ವ್ಯಕ್ತಿನ ಹೊರತು ಅವ ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಇವತ್ತು ಪ್ರಾರ್ಥನೆ ಮಾಡ್ಲಕ್ಕೆ ಕೈಲಾಗಲ್ಲದಂಥ ಒಂದು ಜನಗಳೇನು ಮಾಡ್ತಾರ, ಮಂತ್ರವಾದಿಗಳು ಸಹವಾಸವನ್ನು ಬೆಳೆಸ್ತಾರೆ ಪ್ರೇರಿ. ಪ್ರಾರ್ಥನೆ ಮಾಡುವಂಥ ಶಕ್ತಿ ದೇವರಿಗೆ ಇಟ್ಟಿರುವಾಗ ಆ ಪ್ರಾರ್ಥನೆಯಲ್ಲಿ ನೀವು ಜಯ ಹೊಂದಬೇಕು ಹೊರತು ಹಿಂತಿರುಗಿ ಹೋಗ್ಲಕ್ಕೆ ನೀವು ಅವಕಾಶ ಇಲ್ಲ ಪ್ರೇರಿ. ಹಿಂತಿರುಗಿ ಹೋದಂದ್ರೆ ನಿನ್ನ ಜೀವಿತ ನಷ್ಟ ಆಗೋಯ್ತು ಪ್ರೇರಿ, ನಿನ್ನ ಹೃದಯ ನಷ್ಟ ಆಗೋಯ್ತು ಪ್ರೇರಿ. ದೇವ್ರ ಸನ್ನಿಧಿಯಲ್ಲಿ ಸರಿಯಾಗ್ಲಕ್ಕೆ ಅವಕಾಶ ಅನಿಸಿಲ್ಲ, ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯವಾಗಿ ಬೆಳಿಲಕ್ಕ ಚಾನ್ಸಸ್ ನಿಂಗಿರಲ್ಲ. ಹೀಗಾಗಿ ನೀನು ಕರ್ತನ ಸಹವಾಸವನ್ನು ಬೆಳೆಸುವಾಗ, ಕರ್ತನ ಸನ್ನಿಧಿಯನ್ನು ಅನುಸರಿಸುವಾಗ ಎಷ್ಟು ಅದ್ಭುತಗಳು ದೇವರಿನ ಜೀವಿತದಲ್ಲಿ ಮಾಡ್ಯಾನ ಮತ್ತು ಮಾಡ್ತಾನೆ ಪ್ರೇರಿ. ನಂಬಿಗಸ್ತರ ಜೀವಿತದಲ್ಲಿ ದೇವರು ಮಾಡ್ತಾನೆ. ದೇವರು ನಂಬಿಗಸ್ತರ ಎಂದೂ ಕೈ ಬಿಡಲ್ಲ. ಅದಕ್ಕೆ ಈ 7 ವ್ಯಕ್ತಿಗಳಲ್ಲಿ ಫಿಲಿಪ್ಪನು ಒಬ್ಬ ವ್ಯಕ್ತಿ ಪ್ರೇರಿ. ಈ ಫಿಲಿಪ್ಪನು ಸುಮ್ಮನೆ ಸಾಧಾರಣವಾಗಿ ನಿಂತಿಲ್ಲ, ಬಲವಾಗಿ ಸುವಾರ್ತೆಯನ್ನು ಪ್ರಕಟಿಸನ್ ಪ್ರೇರಿ. ಅದಕ್ಕೆ ಅವನ ಹೆಸರು ಮೇಲೆ ಫಿಲಿಪಿ ಅಧ್ಯಾಯ ಬರಲ್ಪಟ್ಟಿದ್ದ ಪ್ರೇರಿಯಲ್ಲಿ ಅವನ ಹೆಸರು ಮೇಲೆ ಅಪೊಸ್ತಲನಾದ ಪೌಲು ಫಿಲಿಪಿಯರ ಒಂದು ಪತ್ರಿಕೆಯನ್ನು ಬರೆದಾನ ಪ್ರೇರಿ. ಸ್ಪಷ್ಟ ಸಭೆ ಎಂಬುದಾಗಿ ಫಿಲಿಪಿನ ಮೇಲೆ ಒಂದು ವರ್ಷ ನಂಬಿಕೆ ವಿಶ್ವಾಸ ಇಷ್ಟು ಅಪೊಸ್ತಲನಾದ ಪೌಲು ಒಂದು ದೊಡ್ಡೊಂದು ಕಾರ್ಯಗಳನ್ನು ಮಾಡಿಸೋದಕ್ಕಾಗಿ ದೇವರ ಆತ್ಮದ ಮುಖಾಂತರ ನಡೆಸಲ್ಪಟ್ಟರು ಪ್ರೇರೆಲ್ಲ. ಇವತ್ತು ನೀವು ಕೂಡ ಒಟ್ಟಾಗಿ ಸೇರಿ ಕರ್ತನ ಸನ್ನಿಧಿನ ಆಶ್ರಯಿಸ್ತಾ ಫಿಲಿಪ್ಪನು ಹೇಗೆ ಒಂದು ಬಲವಾಗಿ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ನಿಂತಿನೋ ನಾವು ಕೂಡ ಬಲವಾಗಿ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ನಾವು ನಿಂದಿರಬೇಕು ಪ್ರಿಯರೇ. ಎಲ್ಲೊಂದು ಘಟನೆಗೆ ಅದು ಹಾನಿಕರವಾಗಿದೆ ಅಂದ್ರೆ ಭಯಪಡದ ಅವಶ್ಯಕತೆ ಇಲ್ಲ. ಇನ್ನೊಂದು ಜಗಲ್ಲಿ ಹೋಗಿ ನಾವು ಸುವಾರ್ತೆ ಪ್ರಕಟಿಸಬೇಕು. ಸುವಾರ್ತೆ ಪ್ರಕಟಿಸುವಾಗ ಅನೇಕ ಜನರಿಗೆ ರಕ್ಷಣೆ ಅದ. ಅನೇಕ ಜನ ರಕ್ಷಣೆ ಕೊಡುವಾಗ ನಿನ್ನ ಅನೇಕೊಂದು ಹಿಂಸೆಗೆ ಒಳಗಾಯ್ತೀನಿ, ಅನೇಕೊಂದು ಹಾನಿಕರ ಒಳಗಾಯ್ತಿ. ಅನೇಕ ಜನ ಹಿಂದೆ ಮಾತಾಡ್ತಾರೆ, ನಿನ್ನ ವಿಷಯದಲ್ಲಿ ಅನೇಕ ಜನ ಕೆಟ್ಟಗಳು ಮಾತಾಡ್ತಾರ. ಪರವಾಗಿಲ್ಲ, ಅದಕ್ಕೆ ಭಯಪಡ್ತಾ ಅವಶ್ಯಕತೆ ಇಲ್ಲ. ಬಲವಾಗಿ ನಿಂತು ನೀವು ಸುವಾರ್ತೆ ಪ್ರಕಟಿಸುವಾಗ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಸಣ್ಣ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡರಿ. ದೇವರು ಉದ್ದೇಶವನ್ನು
ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸಲು ಪ್ರೇರೆ ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮಾತಾಡೋದಕ್ಕಾಗಿ ಸ್ತೋತ್ರ ಅಯ್ಯ. ವಾಕ್ಯದ ಅನುಸಾರವಾಗಿ ನಮ್ಮನ್ನು ಅದ್ಭುತವಾಗಿ ಬಲಪಡಿಸಿದನು. ಫಿಲಿಪ್ಪನ ಬಲವಾಗಿ ಸುವಾರ್ತೆ ಪ್ರಕಟಿಸಲು ಕರ್ತನೆ, ಅವತನ್ನು ಬಲವಾಗಿ ಸುವಾರ್ತೆ ಪ್ರಕಟಿಸುವಾಗ ಸೂಚಕ ಕಾರ್ಯಗಳು ಕೂಡ ಆಗ್ಯಾವ ಕರ್ತನೆ, ಅದ್ಭುತಗಳ ಕಾರ್ಯಗಳು ಆಗ್ಯಾವ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕರ್ತನೆ ಅನೇಕ ಜನರು ನಂಬಿ ದೀಕ್ಷಾಸನ ಕೂಡ ಮಾಡಿಕೊಂಡು, ಸಿಂಹನ್ ಮಂತ್ರವಾದಿ ಕೂಡ ದೀಕ್ಷಾಸನ ಮಾಡಿಕೊಂಡನು. ಆದರೆ ಪವಿತ್ರಾತ್ಮ ವರ ನನಗೂ ಕೂಡ ಬೇಕೆಂಬುದಾಗಿ ಹಣವನ್ನು ತಂದುಕೊಳ್ಳತಾನ ಸ್ಪಷ್ಟವಾಗಿ. ಪೇತ್ರ ಏನು ಹೇಳ್ತಾನೆ ಸ್ಪಷ್ಟವಾಗಿ, ನೀನು ದೇವರ ದೃಷ್ಟಿಯಲ್ಲಿ ಸರಿಯಲ್ಲ, ನಿನ್ನ ಹೃದಯ ದೇವರ ದೃಷ್ಟಿಯಲ್ಲಿ ಸರಿಯಾದಲ್ಲ ಅಂತ ಹೇಳ್ತಾನೆ. ನೀನು ಕೂಡ ನಿನ್ನ ಹಣವನ್ನು ನಾಶವಾಗಲಿ ಹೋಗು ಎಂಬುದಾಗಿ ಅವನಿಗೆ ಹೇಳ್ತಾನೆ ಸ್ಪಷ್ಟವಾಗಿ. ಅವ ಹೇಳ್ತಾನ, ನನಗೋಸ್ಕರ ನೀವೇ ಬೇಡಿಕೊಡ್ರಿ, ನನ್ನ ಮೇಲೆ ಯಾವುದೂ ಹಾನಿಯಾಸ್ಪದ ಬರಬಾರದು ಎಂಬುದಾಗಿ ನೀವೇ ಪ್ರಾರ್ಥನೆ ಮಾಡಿರಿ, ಕರ್ತನೆ ಕೇಳಿ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ಇವತ್ತು ಅನೇಕ ಜನರು ರೀತಿಗಾರ ಸಿಟ್ಟು ಅಹಂಕಾರ ಬಳಕೆ ತುಂಬಿದವರಾಗಿತ್ತು. ದ್ರೋಹ ಅಪರಾಧ ಮಾಡುತ್ತಾ, ಪಾಪ ಮಾಡುತ್ತಾ, ಕುಡುಕುತನಲ್ಲಿ ಬಿದ್ದೋಗಿ ಮೋಸ ವ್ಯಭಿಚಾರ ಮಾಡುತ್ತಾ ಅನೇಕ ಜನರಿಗೆ ಗೊತ್ತಿನ ಈ ರೀತಿ ಹಾಳಾಗುತ್ತೆ. ನನ್ನ ಸೋದರಿ ಸೋದರ, ದೇವ್ರು ನೋಡುವಾಗ ನಿನ್ನ ಹೃದಯ ಸರಿಪಡಿಸ್ಕೊ. ನಿನ್ನ ಹೃದಯ ಸರಿಯಾದದಲ್ಲ ಅಂದರೆ ದೇವ್ರ ಸನ್ನಿಧಿಯಲ್ಲಿ ಬಂದು ನಿನ್ನ ಹೃದಯವನ್ನು ಸರಿಪಡಿಸ್ಕೊಂಡು ಆ ದಿನ ಫಿಲಿಪ್ಪನ ಸುವಾರ್ತೆ ಪ್ರಕಟಿಸ್ತಾನ. ಈ ದಿನ ದೇವರ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ನಮ್ಮ ದೇವರು ಏರ್ಪಡಿಸ್ತಾರೆ. ಒಂದು ವೇಳೆ ಈ ಸುವಾರ್ತೆಯನ್ನು ನಂಬುವುದಾದರೆ ರಕ್ಷಣೆ ಹೊತ್ತಿ ಕಮ್ಮ ಸಮಯದಲ್ಲಿ ದೇವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಇನ್ನು ಅಲ್ಪ ಸ್ವಲ್ಪ ಏನ ದ್ರೋಹ ಅಪರಾಧ ಇದ್ರು ಕೂಡ ಅವು ಬಿಟ್ಕೊಡು, ದೇವರು ತೆಗಿತಾನೆ. ಗೊತ್ತಿಲ್ಲ ಸರಿ ಇಲ್ಲ, ನಿನ್ನ ಹೃದಯ ಸರಿಯಾಗಿರ್ಬೇಕು ಕರ್ತನ ಸಮಯದಲ್ಲಿ. ಅಯ್ಯ, ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿನ್ನ ಘನತೆ ಆಗಲಿ ಕರ್ತನೆ, ನಿನ್ನ ಪರಿಶುದ್ಧ ಆತ್ಮ ಅಧಿಕಾರ ತುಂಬಿಸಿ ಕರ್ತನೆ, ನಿನ್ನ ಒಂದು ಆತ್ಮದ ಆವೇಶದಿಂದ ನಿನ್ನ ಮಕ್ಕಳನ್ನು ಬಲಪಡಿಸಿ ಕರ್ತನೆ. ಆತ್ಮಿಕ ವರಗಳನ್ನು ಹೊತ್ತುಕೊಂಡಯ್ಯ ಪರಿಶುದ್ಧಾತ್ಮ ಶಕ್ತಿ ಉಳ್ಳವರಾಗಿದ್ದು ಕರ್ತನೆ, ನಿನ್ನ ಒಂದು ವಾಕ್ಯದಲ್ಲಿ ಸುವಾರ್ತೆಯಲ್ಲಿ ನಿನ್ನ ಸಭೆಯಲ್ಲಿ ಕರ್ತನೆ ನಿನ್ನ ಮಕ್ಕಳು ಬಲವಾಗಿ ನಿಂದಿರ್ಬೇಕಪ್ಪ ಕರ್ತನೆ, ಬಲವಾಗಿ ನಿಂದಿರ್ಬೇಕಪ್ಪ ಕರ್ತನೆ. ಹಲ್ಲೆಲೂಯಾ, ನಿನ್ನ ಮಹಿಮೆ ಆಗುತ್ತಿಲ್ಲ ಕರ್ತನೆ. ಈ ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ, ವಾಕ್ಯ ಕೇಳಿದಕ್ಕಂಥ ಪ್ರತಿಯೊಂದು ಹೃದಯವನ್ನು ಸರಿ ಮಾಡೋಕ್ಕಾಗಿ ಸ್ತೋತ್ರ, ಪ್ರತಿಯೊಬ್ಬ ಹೃದಯದಲ್ಲಿ ಅದ್ಭುತ ಕಾರ್ಯಗಳನ್ನು ತುಂಬಿಸೋಕ್ಕಾಗಿ ಸ್ತೋತ್ರ. ಇವತ್ತು ಅನೇಕ ಒಂದು ಸೂಚಕ ಕಾರ್ಯಗಳು ನಿನ್ನ ಮಕ್ಕಳ ಜೀವಿತದಲ್ಲಿ ಆಗುವ ಹಾಗೆ ನಿನ್ನ ಕಾರ್ಯ ಆತ್ಮಿಕ ವರಗಳಿಂದ ನಿಮ್ಮ ಮಕ್ಕಳಿಗೆ ತುಂಬಿಸೋಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಅಯ್ಯ, ವಾಕ್ಯದ ಅನುಸಾರವಾಗಿ ನೀವು ಮಾತಾಡಿದೆ. ಪ್ರತಿ ಭಾನುವಾರ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮನ್ನು ಮಾತಾಡ್ಕೊಳ್ತಾನೆ. ನಾಳೆ ಹೈದರಾಬಾದ್ ಪಟ್ಟಣದಲ್ಲಿ ಸುವಾರ್ತೆ ಪ್ರಕಟಿಸುವ ಕರ್ತನೆ, ಅಲ್ಲಿ ಕೂಡ ಯಾವ ವಿಷಯವಾಗಿ ಮಾತಾಡ್ಬೇಕಾಗ್ತಾನೆ ಆ ವಾಕ್ಯದ ಅನುಸಾರವಾಗಿ ನನ್ನ ಬಾಯಿಗೆ ತುಟಿ ನಾಲ್ಕು ಹಿಡಿದು ಅಲ್ಲಿ ಮಾತಾಡೋಕ್ಕಾಗ್ತಾನೆ. ಅಲ್ಲಿ ಕೇಳ್ತಕ್ಕಂಥ ಪ್ರತಿಯೊಬ್ಬರು ಮಾರ್ಪಡ್ಬೇಕಯ್ಯ, ಪ್ರತಿಯೊಬ್ಬರು ನಿನ್ನ ಕಡೆ ತಿರುಗಬೇಕಯ್ಯ ಅಂತ ಅದ್ಭುತ ನಿನ್ನ ಮಹಿಮೆ ಆಗೋರ್ತಿಲ್ ಕರ್ತಾನೆ. ಎಷ್ಟು ಯಾವ ರೀತಿಗೆ ಯಾವ್ಯಾವ ಪಟ್ಟಣಗಳಲ್ಲಿ ಬಲವಾಗಿ ನಾನು ಉಪಯೋಗ ಮಾಡ್ತೀನಿ ಕರ್ತಾನೆ. ನಾನಂತೂ ಉಪಯೋಗ ಲಕ್ಷಿತವಾಗಿದೆ ಕರ್ತಾನೆ, ನಾನು ಬಲವಾಗಿ ಉಪಯೋಗ ಮಾಡ್ಬೇಕಾಗ್ತಾನೆ. ನಮ್ಮ ಕಲ್ವರಿ ಮಿರಕಲ್ ಟೆಂಪಲ್ ಸಭೆ ಕೂಡ ಬಲವಾಗಿ ಉಪಯೋಗ ಆಗ್ಬೇಕಾಗ್ತಾನೆ, ಸಭಿಕರು ಬಲವಾಗಿ ಉಪಯೋಗ ಆಗ್ಬೇಕಪ್ಪಾಡ್ತಾನೆ. ಚಿಕ್ಕ ಮಕ್ಕಳ್ಕೊಂಡು ಹಿರಿಯರು ಕೂಡ ಅಯ್ಯ ಬಲವಾಗಿ ಉಪಯೋಗ ಆಯ್ತಕ್ಕಂಥ ಮಕ್ಕಳಾಗಿರ್ಬೇಕಪ್ಪ ಕರ್ತಾನೆ. ಅಂತ ಅದ್ಭುತ ಶಕ್ತಿ ನಮ್ಮ ತುಂಬಿಸಿ ಪ್ರಾರ್ಥಿಸ್ತಾನೆ. ಅಯ್ಯ ಸಮಯದಲ್ಲಿ ಯಾರ್ಯಾರು ಯಾವ ಉದ್ದೇಶ ಆಸೆ ಇಟ್ಕೊಂಡು ಬಂದಿದ್ರು ಕರ್ತಾನೆ, ವಾಕ್ಯದ ಅನುಸಾರವಾಗಿ ಅವ್ರಿಗೆ ಶುದ್ಧಿ ಮಾಡೋಕ್ಕಾಗಿ ಸ್ತೋತ್ರ. ವಾಕ್ಯ ಅವ್ರ ಜೀವಿತದಲ್ಲಿ ಕರ್ತಾನೆ ಬೇರು ಊರಿ ಇರುವಾಗೆ ಒಂದಿನ ಫಲ ಕೊಡುವಾಗೆ ನೀನು ಸಹಾಯ ಮಾಡೋಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ಈಗ ಇನ್ನೊಂದು ಸರ್ತಿ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಪ್ರಾಣಶೀಲ ಒಪ್ಪಿಸ್ಕೊಟ್ಟಿದ್ದೇವೆ. ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡಿದ್ದು ನೀನು ಬರುವವರೆಗೆ ನಾವು ಸಿದ್ಧವಾಗಿರುವಾಗ ನಮ್ಮನ್ನು ಸಹಾಯ ಮಾಡೋಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ರಕ್ಷಕ. ಆಮೇನ್, ಆಮೇನ್, ಆಮೇನ್.